Yes, good morning. 4-5 days gap functions ಇಲ್ಲಿದ್ದವು. ವರ್ಕಿಂಗ್ ರೂಲ್ ಆಫ್ 1-1 and onto ಫಂಕ್ಷನ್ಸ್ ಮರ್ತಿರ್ಬೋದೇನೋ. ಪ್ರಾಬ್ಲಮ್ ಅಲ್ಲಿ ನಾನು 0 ಲೆವೆಲಿಂದ ತರ್ತೀನಿ, ಮತ್ತೆ ಅವ್ರು ರಿಪಿಟೇಷನ್ ಏನು ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ಈ ವಿಡಿಯೋಲಿ. ಫಾರ್ 1 ಮಾರ್ಕ್ 1-1 ಫಂಕ್ಷನ್ ಡೆಫಿನೇಷನ್, onto ಫಂಕ್ಷನ್ ಡೆಫಿನೇಷನ್ ಆ್ಯಂಡ್ ಬೈಜೆಕ್ಟಿವ್ ಫಂಕ್ಷನ್ ಡೆಫಿನೇಷನ್, ಅಬ್ಸಲ್ಯೂಟ್ ಡೆಫಿನೇಷನ್ಸ್ ಅಂದರೆ ಕೆಲವು ವರ್ಡ್ ಮಿಸ್ ಮಾಡಾಕೋದು, ಎಫ್ ಫ್ರಮ್ ಎಕ್ಸ್ ಟು ವೈ ಅಂತ ಬಿಟ್ಟು ಬರೆಯೋದು, ಈ ಥರ ಎಲ್ಲ ಕ್ಯಾರಿ 0 ಮಾರ್ಕ್ಸ್. 1 ಮಾರ್ಕ್ ದೃಷ್ಟಿಯಲ್ಲಿ ಇಟ್ಕೊಂಡ್ರೆ 3 ಡೆಫಿನೇಷನ್: ಡಿಫೈನ್ 1-1 ಫಂಕ್ಷನ್, ಡಿಫೈನ್ onto ಫಂಕ್ಷನ್, ಡಿಫೈನ್ ಬೈಜೆಕ್ಟಿವ್ ಫಂಕ್ಷನ್. ದೀಸ್ ಆರ್ ಫಾರ್ ದಿ ಡೆಫಿನೇಷನ್ಸ್ ಆಫ್ 1 ಮಾರ್ಕ್. ಆಫ್ಟರ್ ದಟ್ ಕಮ್ ಟು ದಿ ಪ್ರಾಬ್ಲಮ್ಸ್, ಸಮ್ಸ್. ಒಂದು ಫಂಕ್ಷನ್ ಕೊಟ್ಬಿಟ್ಟು 1-1 onto ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕಾದ್ರೆ 1-1 ಕ್ಲಾರಿಟಿಯಾಗಿ 5 ಸ್ಟೇಜಸ್ ಬರೆದು ತೋರಿಸಿದ ಸುಮಾರು ಜನ ತುಂಬ ಚೆನ್ನಾಗಿ ನೋಟ್ಸಲ್ಲಿ ಅದನ್ನು ಪಿಕ್ಚರ್ ಮಾಡ್ಕೊಂಡಿದ್ದಾರೆ. ಈ onto ಬಗ್ಗೆ ಜಸ್ಟ್ ಡೆಫಿನೇಷನ್ ಹೇಳ್ಬಿಟ್ಟೆ, ಆಮೇಲೆ 2 ಪ್ರಾಬ್ಲಮ್ಸ್ ಕೂಡ ಮಾಡಾಕಿದ್ದೀನಿ. ಇವಾಗ ನಾನು ರಿಯಲೈಸ್ ಆಗ್ತಾ ಇದ್ದೀನಿ, onto ಫಂಕ್ಷನ್ ವರ್ಕಿಂಗ್ ರೂಲ್ ಇವರಿಗೆ ಸರಿಯಾಗಿ ತಲೆಗೆ ಹತ್ತಿದೆಯಾ ಅನ್ನೋ ಡೌಟು ನನ್ನನ್ನು ಕಾಡ್ತಿದೆ. ಸರಿಯಾಗಿ ನಾನೇ ಹೇಳ್ಕೊಡ್ಲಿಲ್ವೇನೋ ನನ್ನ ಮೇಲೆ ನನಗೆ ಡೌಟ್ ಬರ್ತಿದೆ. ಅದು ಬೇರೆ 4 days ಗ್ಯಾಪ್ ಬಂದಿದೆ ಎಕ್ಸಾಮ್ಸ್ ಬರೆದಿದ್ರಿಂದ. ಸೊ onto ಫಂಕ್ಷನ್ ಟಾಪಿಕ್ಗೆ ಒಂಚೂರು ಬಂದ್ಬಿಟ್ಟಿನಿ, ಒಂದು 5 ನಿಮಿಷ ವೇಸ್ಟ್ ಆದರೂ ಪರವಾಗಿಲ್ಲ. ದಿಸ್ ಈಸ್ ದ ಮೆಥಡ್, ಡೇಂಜರಸ್ ಮೆಥಡ್. ಏನು ಸರ್ ಇದು? ಫಾರ್ ಆಲ್ ವೈ ಬಿಲಾಂಗ್ಸ್ ಟು ಕ್ಯಾಪಿಟಲ್ ವೈ, ಎಲ್ಲ ಇದರಲ್ಲಿರ್ತಕ್ಕಂಥ ಎಲಿಮೆಂಟ್ಸು, ಸಮ್ ಎಕ್ಸ್ ಬಿಲಾಂಗ್ಸ್ ಟು ಎಕ್ಸ್, ಯಾವುದೋ ಒಂದು ಎಲಿಮೆಂಟ್ ಕ್ಯಾಪಿಟಲ್ ಎಕ್ಸ್ ಇರ್ತಕ್ಕಂಥ ಎಲಿಮೆಂಟ್ಗೆ, ಎಲ್ಲ ವೈಲಿರ್ತಕ್ಕಂಥ ಎಲಿಮೆಂಟ್ ಯಾವುದೋ ಒಂದು ಎಲಿಮೆಂಟ್ಗೆ, ಎಲ್ಲ ಅಂದರೆ ಫಾರ್ ಆಲು ಯಾವುದಾದ್ರೂ ಆಗಿರಲಿ ಪರವಾಗಿಲ್ಲ ಅಂದರೆ ದೇರ್ ಎಕ್ಸಿಸ್ಟ್ ಅನ್ನೋ ಎಲಿಮೆಂಟ್ಗೆ ಇಮೇಜ್ ಆಗಿರಬೇಕು. ಇದು ಇಮೇಜ್ ಈ ಎಲಿಮೆಂಟ್ಗೆ ಈ ಫಾರ್ಮೆಟಲ್ಲಿ ಅಂತ. ಯಾಕೆ ಇದನ್ನು ಡೇಂಜರಸ್ ಮೆಥಡ್ ಅಂತ ಕರೀತಾ ಇದ್ದೀನಿ ಅಂದರೆ, ಒಂದೊಂದು ಸಲ ಫಂಕ್ಷನ್ onto ಆಗೋದೇ ಇಲ್ಲ, ಆದರೂ ಕೂಡ ಹುಡುಗರು ಈ ಮೆಥಡ್ ಚೆಕ್ ಮಾಡಿದಿರ ಇದನ್ನ ಪ್ರೂವ್ ಮಾಡಕ್ಕೆ ಬಂದ್ಬಿಟ್ಟಿರ್ತಾರೆ. ಬೇಗ ಪ್ರೂವ್ ಮಾಡಿಬಿಡೋಣ, onto ಆಗ್ಬಿಡುತ್ತೆ, ಬರ್ದಾಕೋಣ ಅಂತ ಚಿಪ್ಪೆ ಕೈಗೆ ಬರುತ್ತೆ. ಯಾಕೆ ಸರ್? ಕೆಲವು ಪ್ರಾಬ್ಲಮ್ಸ್ ನಮ್ಮ ಎನ್ಸಿಇಆರ್ಟಿ ಬುಕ್ಕಲ್ಲಿ onto ಫಂಕ್ಷನ್ ಆಗಲ್ಲ, ಆದರೂ ಸಹ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ರೂವ್ ಆಗುತ್ತೆ. ನೋಡಿ ಎಷ್ಟು ಡೇಂಜರ್ ಇದು ಮೆಥಡ್. ಅದಕ್ಕೆ ನಾನು ಸೆಕೆಂಡ್ ಪ್ರಯಾರಿಟಿ ಕೊಟ್ಟಿದ್ದೀನಿ ಇದಕ್ಕೆ. ಫಸ್ಟ್ ಪ್ರಯಾರಿಟಿ ಏನು ಸರ್? ಟ್ರೈ ಟು ಶೋ ದಿ ಎವ್ರಿ ಎಲಿಮೆಂಟ್ ಆಫ್ ವೈ ಈಸ್ ಇಮೇಜ್ ಆಫ್ ಸಮ್ ಎಲಿಮೆಂಟ್ ಆಫ್ ಎಕ್ಸ್, ದೆನ್ ಇಟ್ ಈಸ್ onto. ಗೊತ್ತಾಗಲಿಲ್ಲ? ವೈಯಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು ಯಾವುದೋ ಒಂದು ಎಲಿಮೆಂಟ್ಗೆ ಇಮೇಜ್ ಅಂತ ತೋರಿಸು. ಪ್ರತಿಯೊಂದು ಎಲಿಮೆಂಟ್ ಇಮೇಜ್ ಆಗಿರಬೇಕು. ಸರ್ ಅಕಸ್ಮಾತ್ ಯಾವುದಾದ್ರೂ ಒಂದು ಎಲಿಮೆಂಟ್ ಇದರಲ್ಲಿದೆ, ಯಾವುದಕ್ಕೆ ಇಮೇಜ್ ಇಲ್ಲ ಸರ್, ಅದು ರೇಂಜಲ್ಲಿ ಬರಲ್ಲ, ಇಮೇಜಸ್ ಇರೋವೇ ರೇಂಜಲ್ಲಿ ಬರ್ಕೋಬೇಕು. ಅದು ಇಲ್ಲಿ ಬರ್ದಿದ್ದೀನಿ ನೋಡ್ರಿ. ಕೋಡಮೈನ್ ಎಲ್ಲಿ ಸಿಗುತ್ತೆ ಸರ್? ಇದೇ ಕೋಡಮೈನು ನಿಮಗೆ ನಾನು ಮೆಟೀರಿಯಲ್ ಕೊಡಬೇಕಾದ್ರೆ ರೇಂಜ್ ಆಫ್ ಎಫ್ ಇಸ್ ಈಕ್ವಲ್ ಟು ವೈ ಅಂತ ಕೊಟ್ಟಿದ್ದೀನಿ. ನೀನು ಅಲ್ಲಿ ಸಣ್ಣದಾಗಿ ಪೆನ್ನಲ್ಲಿ ಬೇಕಾದರೆ, ಅದು ಪೇಜ್ ನಂಬರ್ ಎಷ್ಟು ಗೊತ್ತಿಲ್ಲ, ಫಂಕ್ಷನ್ಸ್ ಟಾಪಿಕ್ ಪೇಜಲ್ಲಿದೆ. ಎ ಫಂಕ್ಷನ್ ಈ ಸೆಟ್ ಟು ಬಿ onto ರೇಂಜ್ ಆಫ್ ಎಫ್ ಇಸ್ ಈಕ್ವಲ್ ಟು ವೈ ಅಂತ. ಯಾಕಂದರೆ ಮೇಲೆ ಕೋಡಮೈನ್ ವೈ ಅಂತ ಮೆನ್ಷನ್ ಮಾಡಿರ್ತಾನೆ. ಅಲ್ಲಿಗೆ ಯಾರೋ ಮಾರ್ಕ್ ಆದ್ಮೇಲೆ ಇರ್ತಕ್ಕಂಥ ಸೆಟ್ಟೇ ಕೋಡಮೈನ್, ಅಲ್ಲಿಗೆ ವೈಯೇ ಕೋಡಮೈನ್. ನಾನು ನಿಮ್ಮ ಮೆಟೀರಿಯಲ್ ವೈ ಅಂತ ಕೊಟ್ಟಿದ್ದೀನಿ, ನೀನು ಇನ್ನೂ ಒಂದು ಲ್ಯಾಂಗ್ವೇಜಲ್ಲಿ ಬರ್ಕೋ. ಓವರ್ ಆರ್ ರೇಂಜ್ ಆಫ್ ಎಫ್ ಇಸ್ ಈಕ್ವಲ್ಸ್ ಟು ಕೋಡಮೈನ್ ಆಫ್ ಎಫ್, ದೆನ್ ಓನ್ಲಿ ಎಫ್ ಈಸ್ onto. ಅಲ್ಲಿಗೆ ಈ ಮೆಥಡ್ ನಾನು ಕೊನೆ ಪ್ರಯಾರಿಟಿಗೆ ಹೋಗ್ತೀನಿ ಪ್ರೂವ್ ಮಾಡೋಕ್ಕೆ. ಫಸ್ಟು ಡಿಸ್ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಬೇಕು, ಕರೆಕ್ಟ್ ವೇಯಲ್ಲಿ, ಕರೆಕ್ಟ್ ಮ್ಯಾನರಲ್ಲಿ, ಕರೆಕ್ಟ್ ಪ್ರೊಸೀಜರಲ್ಲಿ. ಎಫ್ ಏನಾದರೂ onto ಮಾಡೋಕ್ಕೆ ಟ್ರೈ ಮಾಡಿ, ನಾಟ್ onto ಮಾಡೋಕ್ಕೆ ಟ್ರೈ ಮಾಡೋಣ ಅನ್ನೋ ಪ್ರೊಸೀಜರಲ್ಲಿ ನೀವು ಕಲಿಬೇಕು ಪ್ರಾಬ್ಲಮ್ಸ್. ನಾಟ್ onto ಅಂದರೆ ರೇಂಜ್ ಆಫ್ ಎಫ್ ನಾಟ್ ಈಕ್ವಲ್ಸ್ ಟು ಕೋಡಮೈನ್ ಎಫ್, ಕರೆಕ್ಟ್ ವೇಯಲ್ಲಿ ಪ್ರೂವ್ ಮಾಡಬೇಕು. ಸುಮ್ಮನೆ ನಾಟ್ ಈಕ್ವಲ್ ಅಂತ ಬರೆದು ಇಟ್ ಇಸ್ ನಾಟ್ onto ಫಂಕ್ಷನ್ ಅಂತ ಬರೆಯಂಗಿಲ್ಲ. ಅರ್ಥಾಯ್ತಾ? ಅಪಾರ್ಟ್ ಫ್ರಮ್ ದ ಡೆಫಿನೇಷನ್, ದ ವರ್ಕಿಂಗ್ ರೂಲ್ ಆಫ್ onto ಫಂಕ್ಷನ್ ಈಸ್ ಇನ್ ಡಿಫ್ರೆಂಟ್ ಟೈಪ್ಸ್. ನಾನು ಮೆಜಾರಿಟಿ ಟೈಪ್ಗೆ ಹೋಗ್ತೀನಿ. ರೇಂಜ್ ಆಫ್ ಎಫ್, ಕೋಡಮೈನ್ ಆಫ್ ಎಫ್ ಕನ್ನಡಕ್ಕೆ ಹೋಗ್ತೀನಿ. ಅವನ್ನ ಆದಷ್ಟು ಕರೆಕ್ಟ್ ವೇಲಿ ಇನ್ಬ್ಯಾಲೆನ್ಸ್ ಮಾಡಕ್ಕೆ ಹೋಗ್ತೀನಿ. ಇನ್ ಕೇಸ್ ಏನಾದ್ರು ನಾಟ್ onto ಆಗೋ ಸಾಧ್ಯತೆಗಳಿದ್ರೆ ಆಗ ನಾಟ್ onto ಅಂತ ಬರೀತೀನಿ. ಇದು ಲಾಸ್ಟ್ ಪ್ರಯಾರಿಟಿ. ಆಲ್ರೆಡಿ ನಾವು ಒಂದು ಪ್ರಾಬ್ಲಮ್ ಮಾಡಿದ್ವಿ ಇದು onto ಅಂತ, ಅದಕ್ಕೇನು ಡೇಂಜರ್ ಇಲ್ಲ. ಕೆಲವು ಪ್ರಾಬ್ಲಮ್ಸ್ onto ಬರೋದಿಲ್ಲ, ಆದರೂ ಕೂಡ ನಾವು ಈ ಮೆಥಡ್ ನಂಬಿಕೊಂಡ್ರೆ ಅದು ಎಫ್ ಆಫ್ ಎಕ್ಸ್ ಕೊಟ್ಟು ವೈ ತೋರಿಸ್ಬಿಡುತ್ತೆ, ನಾಟ್ onto ಇರ್ತದೆ. ಒರಿಜಿನಲ್ ನಾಟ್ onto. ಇದು ಈಕ್ವೇಶನ್ ನಂಬ್ಕೊಂಡ್ರೆ onto ಆಗ್ಬಿಡುತ್ತೆ. ಸೊ ಅವಾಗ ಮಾರ್ಕ್ಸ್ ಹೊಟ್ಟೋಗುತ್ತೆ. ಅದು ಯಾವ ಪ್ರಾಬ್ಲಮ್ಸ್ ಏನು ಮಾಡಬೇಕು ನಾನು ನೀಟಾಗಿ ಹೇಳ್ತೀನಿ. ಎಸ್, ದಿರ್ ಇಸ್ ಎ ಪ್ರಾಬ್ಲಮ್ ನಂಬರ್ 3. ಎಫ್ ಇಸ್ ಗಿವನ್ n to n ಅಂದರೆ ಇದು ಡೊಮೈನ್ ಎನ್ನು, ಕೋಡಮೈನ್ ಎನ್ನೇ ನೋಡಿದ್ರಲ್ಲಿ. ಡೊಮೈನ್ ಅಂಡ್ ಕೋಡಮೈನ್ ಬೋತ್ ಆರ್ ನ್ಯಾಚುರಲ್ ನಂಬರ್ಸ್. ಹಾಗಾದರೆ ನಾವಿಲ್ಲಿ ಆ್ಯರೋ ಡಯಾಗ್ರಾಮ್ ಬರೆಯುವಾಗ, ಆ್ಯರೋ ಡಯಾಗ್ರಾಮ್ ಅನ್ನೋದು ರಫ್ ವರ್ಕ್, ಅದಿದ್ರೇ ಪ್ರಾಬ್ಲಮ್ ಚೆನ್ನಾಗಿ ಅರ್ಥ ಆಗೋದು. ಪ್ರತಿಯೊಂದಕ್ಕೆ ಬರೆಸ್ತೀನಿ ನಾನು. ನೀನು ಮೇನ್ ಪೇಜೆಲ್ಲ ಬರೆಯೋಕ್ಕೆ ಹೋಗ್ಬೇಡ, ಸೈಡಲ್ಲಿ ಬರ್ಕೊ. ಫಸ್ಟ್ 1-1 ನೋಡ್ಬಿಡೋಣ. 1-1
ನಮಗೆಲ್ಲ ಪ್ರೊಸೀಜರ್ ಗೊತ್ತಿರ್ತಕ್ಕಂಥದ್ದು ಏನು ಗೊತ್ತಾ, ಫಾರ್ ಆಲ್ x1, x2 ಬಿಲಾಂಗ್ಸ್ ಟು ಡೊಮೈನ್ ಈ ಎನ್ನಲ್ಲಿ ತಗೋಬೇಕು ಸ್ಟಾರ್ಟಿಂಗಲ್ಲಿ. ಆಮೇಲೆ ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ x2 ತಗೊಂಡು x1 ಇಸ್ ಈಕ್ವಲ್ ಟು x2 ಪ್ರೂವ್ ಮಾಡಬೇಕು. ಮತ್ತೆ ಇಲ್ಲಿ ಪ್ಲಸ್ ಆರ್ ಮೈನಸ್ ಪ್ರೂವ್ ಮಾಡಿದ್ರು, ಅರ್ಥ ಆಯ್ತಾ? ದಿಸ್ ಇಸ್ ಈಕ್ವಲ್, ದಿಸ್ ಇಸ್ ನಾಟ್ ಈಕ್ವಲ್ ಪ್ರೂವ್ ಮಾಡಿದ್ರು, ದಿಸ್ ಇಸ್ ನಾಟ್ ಈಕ್ವಲ್, ದಿಸ್ ಇಸ್ ಈಕ್ವಲ್ ಪ್ರೂವ್ ಮಾಡಿದ್ರು. 1 ಆಗಲ್ಲ. 1 ಆಗೋದು ಒಂದೇ ಪಾಸಿಬಿಲಿಟಿ, 2 ಪಾಸಿಬಿಲಿಟೀಸ್. ಇಫ್ ಬೋತ್ ಆರ್ ಈಕ್ವಲ್ 1, ಇಫ್ ಬೋತ್ ಆರ್ ನಾಟ್ ಈಕ್ವಲ್ 1. ಇನ್ ಆಲ್ ದ ಕೇಸಸ್ ನಾಟ್ 1. 5 ಸಿಚುಯೇಷನ್ಸ್ ತೋರಿಸಿದ್ನಿ, ತುಂಬ ಜನ ನೋಟ್ ಮಾಡ್ಕೊಂಡಿದ್ದಾರೆ, ನಾನು ನೋಟ್ಸಲ್ಲಿ ನೋಡಿದೆ. ಈಗ ನಾವು x1 ಇಸ್ ಈಕ್ವಲ್ ಟು x2 ಪ್ರೂವ್ ಮಾಡೋದ್ರಲ್ಲಿ ಸಕ್ಸಸ್ ಆದರೆ 1, ಇಲ್ಲ ಅಂತಂದರೆ ಅದು ನಾಟ್ 1 ಅಂತ ಪ್ರೂವ್ ಮಾಡೋಣ. ಎಸ್, ಹಾಗಿದು x1 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು x2 ಸ್ಕ್ವೇರ್ ಆಗುತ್ತೆ ನೋಡಿ, ಹೌದಾ? ಈಗ ಸ್ವಲ್ಪ ವಿಚಿತ್ರವಾಗಿ ತಗೊಳ್ತೀನಿ ಇದನ್ನು, ನೀವು ಅರ್ಥ ಆಗಿರುತ್ತೆ ಇಷ್ಟೊತ್ತಿಗೆ ನಿಮ್ಗೆ. ಏನು ಮಾಡಿದ್ರೆ ಸರ್ ಈ ಕಡೆ, ಯಾಕೆ ಸರ್ ಇದು ಪ್ರೂವ್ ಮಾಡಕ್ಕೆ ಕೊಡ್ತಾ ಇದ್ದೀನಿ. ಅಕಸ್ಮಾತ್ ನೀನೇನಾದ್ರೆ x1 ಇಸ್ ಈಕ್ವಲ್ ಟು x2 ಪ್ರೂವ್ ಮಾಡಿದ್ರೆ 1, x1 ಇಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ x2 ಪ್ರೂವ್ ಮಾಡಿದ್ರೆ ನಾಟ್ 1. ಯಾಕೆ ಸರ್ ಪ್ಲಸ್ ಆರ್ ಮೈನಸ್ ಬರ್ಕೊಡುದು, ಗೊತ್ತಾಗ್ತಿದ್ಯಾ? ಎಸ್, ಕೆನ್ ವಿ ಫ್ಯಾಕ್ಟರೀಸ್ 100%. x1 x2 ಇಂಟು x1 ಪ್ಲಸ್ x2 ಇಸ್ ಈಕ್ವಲ್ ಟು 0. ಒಂದು ವಿಚಾರ ಹೇಳಿರ್ತೀನಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀವೆಲ್ಲ ಬುದ್ಧಿವಂತರು, ಮ್ಯಾಥ್ಸಲ್ಲಿ ಅಷ್ಟೆಷ್ಟು ನಾಲೆಡ್ಜ್ ಇರ್ತಕ್ಕಂಥದ್ದು. ನಮ್ಮ ಬೋರ್ಡ್ ಮೇಲೆ ಡಿಸ್ಪ್ಲೇ ಮಾಡಿದ್ದೇನೆ. x1 ಇಸ್ ಈಕ್ವಲ್ ಟು x2 ಪ್ರೂವ್ ಮಾಡಿದ್ರೆ f ಇಸ್ 1. x1 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ x2 ಅಂತ ಪ್ರೂವ್ ಮಾಡಿದ್ರೆ f ಇಸ್ ನಾಟ್ 1. ಎಲ್ಲರೂ ಈ ಒಂದು 30 ಸೆಕೆಂಡ್ ಸಬ್ಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗದೆ ಇರೋರು ಇದು ಪ್ರೂವ್ ಮಾಡಿಬಿಡ್ತಾರೆ ನೋಡಿ ಪ್ರಾಬ್ಲಮ್ಗೆ. ಹೇಗೆಂದ್ರೆ ಸರ್ ಫ್ಯಾಕ್ಟರೈಸ್ ಮಾಡಿದರೆ ಇಲ್ಲಿ ಇಂಟು ಸಿಂಬಲ್ ಇದೆ, RHS 0 ಇಸ್ ದೇರ್, ವಿ ಕ್ಯಾನ್ ಈಕ್ವೇಟ್ ಈಚ್ ಫ್ಯಾಕ್ಟರ್ ಸಪರೇಟ್ಲಿ ಟು 0. ದಟ್ ಇಸ್ ದ ಬೇಸಿಕ್ಸ್ ಆಫ್ ಮ್ಯಾಥ್ಸ್. ಒಪ್ಕೊಳ್ಳೋಣ. x1 ಮೈನಸ್ x2 ಇಸ್ ಈಕ್ವಲ್ ಟು 0 ನಂತೆ, x1 ಇಸ್ ಈಕ್ವಲ್ ಟು x2 ನಂತೆ. ಇದರ ಪ್ರಕಾರ 1 ಆಯಿತು. ಆದರೆ ಸ್ಟೂಡೆಂಟ್ ಇನ್ನೂ ಯೋಚನೆ ಮಾಡ್ತಾ ಇದ್ದಾನೆ, ಸರ್ ಇನ್ನೊಂದು ಫ್ಯಾಕ್ಟರ್ ಬಿಟ್ಟಾಕಿದ್ದಾರೆ. ರೀಸನ್ ಹೇಳೋದು ಯಾಕೆ ಬಿಟ್ಟಾಕಿದೆ ಅಂತ. x1 ಅಂಡ್ x2 ಏನು ಸ್ಟಾರ್ಟಿಂಗಲ್ಲಿ ತಗೊಂಡ್ರೆ ನಾವು ಯಾವ ಸೆಟ್ಟಿಂದ, ನ್ಯಾಚುರಲ್ ನಂಬರ್ ಸೆಟ್ಟಿಂದ. ನೀವು ಸರಿಯಾಗಿ ಪ್ರಜ್ಞಾವಂತರಾದರೆ, ನೀವು ಹೊಟ್ಟೆಗೆ ಅನ್ನ ತಿನ್ನೋರಾದರೆ 2 ನ್ಯಾಚುರಲ್ ನಂಬರ್ಸ್ ಆ್ಯಡ್ ಮಾಡಿ 0 ತೋರಿಸಿ. ಅಂದರೆ ಏನು ಸರ್ ನೀವು ಬೈತಿದ್ರೆ ಸಬ್ಜೆಕ್ಟ್ ತಿಳ್ಕೊಡ್ತೀರಾ? 100%. ನೀವೇನಾರು ಆ ಥರ ಯೋಚನೆ ಮಾಡ್ತಿದ್ರೆ ಇದನ್ನು 0ಗೆ ಈಕ್ವೇಟ್ ಮಾಡಬೇಕಲ್ಲ ಸರ್ ಅನ್ನೋ ಯೋಚನೆ ಕರೆಕ್ಟಾಗಿದೆ, ಅಷ್ಟಕ್ಕೆ ನಿಮ್ಮನ್ನು ನಾನು ಬೈತಿಲ್ಲ. ಇದನ್ನು 0ಗೆ ಈಕ್ವೇಟ್ ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಡೌಟ್ ಕೂಡ ನಿಮ್ಗೆ ಬಂದಿದೆಯೋ ಇಲ್ವೋ ಅಂತ ನಾನು ಅಡ್ವಾನ್ಸ್ ಆಗಿ ಮಂತ್ರಗಳು ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ x1 ಪ್ಲಸ್ x2 ನಾಟ್ ಈಕ್ವಲ್ ಟು 0. ಯಾಕೆ ಸರ್? x1 ಪ್ಲಸ್ x2 ಇಸ್ ಈಕ್ವಲ್ ಟು 0 ಆದಾಗ x1 ಇಸ್ ಈಕ್ವಲ್ ಟು ಮೈನಸ್ x2 ಬರುತ್ತೆ. ಈ ನೆಗೆಟಿವ್ ನ್ಯಾಚುರಲ್ ನಂಬರ್ಸ್ ಯಾರನ್ನ ಹೇಳ್ಕೊಟ್ಟಿದ್ದಾರೆ ನಿಮಗೆ? ಓ, ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ಆಗಲ್ವಾ ಸರ್? ಖಂಡಿತವಾಗ್ಲು ಅದಕ್ಕೆ ಬಾ, ಆ ಪಾಯಿಂಟಿಗೆ ಬಾ. ಕ್ಯಾಶುಯಲ್ ಆಗಿ ಬೇರೆ ಕಡೆ ನಿಮಗೆ ಈಕ್ವೇಷನ್ ಬಂದಾಗ ಎರಡನ್ನ 0ಗೆ ಈಕ್ವೇಟ್ ಮಾಡಿ x1 ಇಸ್ ಈಕ್ವಲ್ ಟು x2 ಅಂತ ಬರಿತೀವಿ, x1 ಇಸ್ ಈಕ್ವಲ್ ಟು ಮೈನಸ್ x2 ಅಂತ ಬರೀತೀವಿ, ತಪ್ಪಿಲ್ಲ ಬೇರೆ ಜಾಗದಲ್ಲಿ. ಇಲ್ಲಿ ಸೆಕೆಂಡ್ ಫ್ಯಾಕ್ಟ್ 0ಗೆ ಈಕ್ವೇಟ್ ಮಾಡ್ತೀಯಾ ನೀವು, ಯಾಕೆ ಪೆನ್ನು ಚೆನ್ನಾಗಿ ಬರೀತಾ ಇದೆ, ನೀನು ಇಷ್ಟ ಬಂದಂಗೆ ಮಾಡ್ತೀಯಾ. x1 ಪ್ಲಸ್ x2 ಇಸ್ ಈಕ್ವಲ್ 0. x2 ಈ ಕಡೆ ತಗೊಂಡ್ಮೇಲೆ ಏನಾಗುತ್ತೆ? ಮೈನಸ್. ಆ ಮೈನಸ್ ಅನ್ನೋದು ಕೂಡ ನೆಗೆಟಿವ್ ನಂಬರ್. ಆ x1 x2 ನಾವು ಎಲ್ಲಿ ತಗೊಂಡು ನ್ಯಾಚುರಲ್ ನಂಬರ್ಸ್ ಅಲ್ಲಿ, ಮತ್ತೆ ಮೈನಸ್ ನ್ಯಾಚುರಲ್ ನಂಬರ್ ಯಾವುದು? ಇಲ್ಲ. ಹಾಗಾದ್ರೆ ಇನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಕೆನ್ ವಿ ಈಕ್ವೇಟ್ ದಿಸ್ ಫ್ಯಾಕ್ಟರ್ ಟು 0? ನೋ, ನೋ ವೇ. ಕ್ಯಾಶುಯಲ್ ಆಗಿ ಬೇರೆ ಕಡೆ ಈ ಟಾಪಿಕ್ ಬಿಟ್ಬಿಡಿ, ಬೇರೆ ಕಡೆ ಹಿಂಗೆ ಬಂದಾಗ ಏನು ಮಾಡ್ತೀವಿ? x1 ಇಸ್ ಈಕ್ವಲ್ ಟು x2, x1 ಇಸ್ ಈಕ್ವಲ್ ಟು ಮೈನಸ್ x2 ಅಂತ ಪ್ರೂವ್ ಮಾಡ್ತೀವಿ. ಅಲ್ಲಿಗೆ ಈ ಟಾಪಿಕ್ ಬಿಟ್ಟು ಹೊರಗಡೆಗೆ ಹೋದ್ರೆ x1 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ x2 ಪ್ರೂವ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ಈ ಟಾಪಿಕ್ಗೆ ಬಂದರೆ x1 x2 ನ್ಯಾಚುರಲ್ ನಂಬರ್ ಸೆಟ್ಟಿಂದ ತಗೊಂಡಿರೋದ್ರಿಂದ ದಯವಿಟ್ಟು ಯಾರು ಕೂಡ x1 ಇಸ್ ಈಕ್ವಲ್ ಟು ಮೈನಸ್ x2 ಬಂತು ಸರ್ ನನಗೆ 2 ವ್ಯಾಲ್ಯೂಸ್ ಬಂದಂಗೆ ಆಯಿತು ಅಂತ ಬರೀ ಕೊಡೋದು. ಮೈನಸ್ x2 ಇಸ್ ಎ ನ್ಯಾಚುರಲ್ ನಂಬರ್, ದೆನ್ ಮೈನಸ್ ಸೇರಿಸೋಷಲ್ ನ್ಯಾಚುರಲ್ ನಂಬರ್ ಆಗಲ್ಲ, ಪ್ರಾಬ್ಲಮ್ ವೈಲೆಂಟ್ ಆಗ್ತದೆ. ಅದಕ್ಕೋಸ್ಕರ ಯು ಆರ್ ಫೇಲ್ಯೂರ್ ಟು ಪ್ರೂವ್ x1 ಇಸ್ ಈಕ್ವಲ್ ಟು ಮೈನಸ್ x2 ಇನ್ ದಿಸ್ ಪ್ರಾಬ್ಲಮ್. ಇನ್ ಅದರ್ ಸಮ್ವೇರ್ ವಿ ಕ್ಯಾನ್ ಪ್ರೂವ್ x1 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ x2. ಇಲ್ಲಿ ನೆಗೆಟಿವ್ ನಂಬರ್ಸ್ ತಗೊಳ್ಳಲ್ವಂತೆ ಸರ್. ಹಾಗಾದ್ರೆ ನಮಗೊಂದು ಡೌಟ್ ಸರ್. ಹೇಳಪ್ಪ. Z ಟು Z
ಝಡ್ ಅಂದ್ರೆ ಏನು? ಇಂಟಿಜರ್ಸ್. ಅವಾಗ ಏನಾಗುತ್ತೆ ಸರ್? ಖಂಡಿತವಾಗ್ಲೂ x1 = -x2 ಆಗುತ್ತೆ ಅವಾಗ. ಇದು ಸರ್ ಇದು ಇರುತ್ತೆ. x1 = x2 ಆಗುತ್ತೆ, x1 = -x2 ಆಗುತ್ತೆ ಝಡ್ ತಗೊಂಡ್ರೆ, ಇಂಟಿಜರ್ಸ್ ತಗೊಂಡಾಗ. ಸೊ ಅಲ್ಲಿಗೆ ಸೆಟ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು ಸರ್. ಹೌದು, ನಿಮಗೆ ಸೆಟ್ಸ್ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ ನಾನು ಬೇಸಿಕ್ಸ್ ಎಲ್ಲ ಹೇಳ್ಕೊಟ್ಟಿಲ್ಲ. ನ್ಯಾಚುರಲ್ ನಂಬರ್ ಸ್ಟಾರ್ಟ್ಸ್ ಫ್ರಮ್ 1 ಅಂದರೆ ಹೋಲ್ ನಂಬರ್ಸ್ ಫ್ರಮ್ 1, 0 ಇರಲ್ಲ. 1 2 3 4 5 ಇಂಟಿಜರ್ಸ್ ಇನ್ಕ್ಲೂಡಿಂಗ್ 0, ನೆಗೆಟಿವ್ ನಂಬರ್ಸ್ ಆಲ್ಸೋ, ರಿಯಲ್ ನಂಬರ್ಸ್, ಎವ್ರಿ ನಂಬರ್ ಎಕ್ಸೆಪ್ಟ್ ರೂಟ್ ಆಫ್ ನೆಗೆಟಿವ್ ಥಿಂಗ್ಸ್. ಈ ಥರ ಸೆಟ್ಸ್ ಬಗ್ಗೆ, ನಂಬರ್ ಸಿಸ್ಟಮ್ ಬಗ್ಗೆ ನಿಮ್ಗೆ ಗ್ರಿಪ್ ಇದ್ರೆ ಮಾತ್ರ ಈ ವರ್ಡಿಂಗ್ ಪ್ರಾಬ್ಲಮ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾದರೆ ಇನ್ ದಿಸ್ ಪ್ರಾಬ್ಲಮ್ we able to prove only x1 = x2. We can't prove x1 = -x2 because situation is natural number. -1 is not there in natural number. Suppose if it is integer, then x1 = -x2 is also correct. ಆಗ 1 1 ಫೇಲ್ಯೂರ್ ಆಗ್ತಿತ್ತು. ಯಾಕಂದ್ರೆ x1 ಎರಡು ವ್ಯಾಲ್ಯೂಸ್ ಬಂದ್ಬಿಡ್ತಲ್ಲ, +or -x2 ಅಂತ. ಈಗ ಬರಲ್ಲ, ಏನಿದೆ. ಸೊ f is 1 1. ಸಪೋಸ್ ಮೇಕ್ ಇಟ್ ದೀಸ್ ಟು ಆರ್ ಇಂಟಿಜರ್ಸ್, ಅಥವಾ ಅಟ್ಲೀಸ್ಟ್ ಇದು ಇಂಟಿಜರ್, ಆವಾಗ x2 ಕೂಡ ಬಂದ್ಬಿಡುತ್ತೆ. ಯಾಕೆ ಸರ್? ಮೈನಸ್ ಇಂಟಿಜರ್ ಇದೆ ನಮ್ಮಲ್ಲಿ, ಯಾಕಿಲ್ಲ? -4 ಇಸ್ ಎ ಇಂಟಿಜರ್. ಆವಾಗ x1 = -x2 ಬರ್ತಾ ಇತ್ತು, x1 = +x2 ಬರ್ತಾ ಇತ್ತು. ಆಗ ಈ ಕೇಸಿಗೆ ಸೇರ್ತಿತ್ತು x1 = +x2. ಆಗ ನಾವು 1 1 ಫಂಕ್ಷನ್ ಅಲ್ಲ ಅಂತ ಹೇಳ್ತಿದ್ವು. ಗೊತ್ತಾಗ್ತಿದ್ಯಾ? ಇದು ವರ್ಡಿಂಗ್. ನಾನು ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಹೇಳಿದೆ, ದಿಸ್ ಟಾಪಿಕ್ ಇಸ್ ಡಿಫ್ರೆಂಟ್ ಫ್ರಮ್ ದ ಚಾಪ್ಟರ್ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್. ಅದು 50% ಸರ್ ಹೆಲ್ಪ್ ತೊಗೊಂಡು ಅಥವಾ ಫ್ರೆಂಡ್ಸ್ ಹೆಲ್ಪ್ ತೊಗೊಂಡು 50% ವರ್ಕೌಟ್ ಮಾಡೋರು ಬಂದ್ಬಿಡುತ್ತೆ. ಇದು ಯಾರು ಹೇಳ್ಕೊಡ್ತಾರೆ ಮಹಾನುಭಾವರು, ಅವರಿಂದನೇ ಕಳೆದು ಬಿಟ್ರೆ ನಮ್ಗೆ ಇನ್ನೊಬ್ಬರು ಮಹಾನುಭಾವರು ಬೇಕಿಲ್ಲ. ಯಾಕೆ ಸರ್? ಓದೋದ್ರೆ ಬರುವಂಥದ್ದಲ್ಲ, ಸುಮಾರು ಥಿಯರಿಟಿಕಲ್ ಪಾಯಿಂಟ್ಸ್ ಎಲ್ಲ ಸೇರ್ಕೊಂಡಿರ್ತವೆ ಇಲ್ಲಿ. ಗೊತ್ತಾಯ್ತಾ? ನೋಡಿ, ಇಲ್ಲೇ ಸ್ವಲ್ಪ ಯಾಮಾರಿದ್ರೆ, ಸ್ವಲ್ಪ ನೀವೇನಾದ್ರು ಆಬ್ಸೆಂಟ್ ಮೈಂಡ್ ಆದರೆ x1 = -x2 ಕೂಡ ಬದಿರುತ್ತೆ ಅಂತ ವಾದಿಸ್ಬಿಡ್ತೀಯ. ಅದೇ ನೀನು ಸಬ್ಜೆಕ್ಟ್ ಇಲ್ಲಿದ್ರೆ ಇದು x1 x2 ಎಲ್ಲಿ ತಗೊಂಡ್ರು ಸರ್? ಡೊಮೈನಲ್ಲಿ. ಡೊಮೈನ್ ಏನು? ನ್ಯಾಚುರಲ್ ನಂಬರ್. ಮತ್ತು ಮೈನಸ್ ನ್ಯಾಚುರಲ್ ನಂಬರ್ ಯಾರು ಕಂಡುಹಿಡಿದ್ರು? ಸೊ f is 1 1. ಅರ್ಥ ಆಯ್ತಾ? ಆನ್ ಟು ಹೋಗೋಣ. ಇಲ್ಲಿ ನೋಟ್ಸ್ ಬರೆಯುವಾಗ ಏನು ಬರ್ಕೋಬೇಕಪ್ಪ ಕ್ಲಾರಿಟಿ ಆಗಂದ್ರೆ x1 + x2 ≠ 0 ಬರ್ಕೋಬೇಕು. ಯಾಕೆ ಸರ್? ಇಫ್ x1 + x2 = 0, then x = -x2 ಆಗ್ಬಿಡುತ್ತೆ. ಅದಕ್ಕೆ ಸತ್ರು ಕೂಡ x1 + x2 ≠ 0 ಅಂತ ಬರೆದ್ರೆ ಇದು ಹೆಂಗ್ ಬಂತು ಅಂತ ಅರ್ಥ ಆಗುತ್ತೆ. ಅಲ್ಲಿಗೆ ಇದು ಯಾವ ಸ್ಟೆಪ್ಪಲ್ಲಿ ಬರೀತಿಲ್ಲ, ಬ್ರಾಕೆಟ್ ಓಪನ್ ಮಾಡಿಕೊಂಡು x1 + x2 ≠ 0 because -x2 does not belong to natural number. Hence we have only one possible, x1 = x2. Hence f is 1 1 function. ಸೊ ಆ ರೀತಿ ಕನ್ಕ್ಲೂಡ್ ಮಾಡಬೇಕು. ಹೆಡ್ಡಿಂಗ್ ಆಗಬೇಕಿತ್ತು. ಆವಾಗ ಕೂಡ ಫಂಕ್ಷನ್ 1 1 ಫಂಕ್ಷನ್ ಹೆಡ್ಡಿಂಗ್ ಮರೆತು ನಾನು ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋದರೆ, ಹೆಡ್ಡಿಂಗ್ ಹಾಕಿದ್ರೆ ಫುಲ್ ಕ್ಲಾರಿಟಿ ಇರುತ್ತೆ ಅಂತ, ಏನು ಮಾಡ್ತಾ ಇದೀವಿ ಅಂತ ವ್ಯಾಲ್ಯೂಯೇಷನ್ ಮಾಡೋನು ಕೂಡ ಫುಲ್ ಕ್ಲಾರಿಟಿ ಇರುತ್ತೆ. ಅರ್ಥ ಆಯ್ತಾ? ಎಸ್ ಪ್ಲೀಸ್ ಇಲ್ಲಿ ನೋಡಿ, ಆನ್ ಟು ಫಂಕ್ಷನ್. ಟ್ರೈ ಟು ಡಿಸ್ಪ್ರೂವ್ ಇನ್ ಕರೆಕ್ಟ್ ಮ್ಯಾನರ್. ಹೌದು, ಆನ್ ಟು ಆಗದಕ್ಕೆ ರೀಸನ್ ಹುಡುಕು. ನೀನು ಆನ್ ಟು ಆಗೋ 99 ಮಾಡಿ ನಿನಗೆ ಸಿಗ್ದವ್ರ ಎಕ್ಸಾಂಪಲ್ ಅವನೇನಾದ್ರೂ ಒಂದು ಹುಡುಕಿ ನೋಡಿದ ಆನ್ ಟು ಆಗಲ್ಲ ಅಂತ ತೋರಿಸ್ಬಿಟ್ರೆ ನಿನ್ನ ಮುಖಕ್ಕೆ ಮೊನ್ನ ಹಾಕಿದಂಗೆ ಇರುತ್ತೆ. ಸೊ ಏನು ಮಾಡೋಣ ಸರ್? ಮತ್ತೆ ಅದನ್ನೇ ಮಾಡೋಣ. ಆರೋ ಡಯಾಗ್ರಾಮ್ 1 2 3 4 5 6 7 ಯಾವ ಸರ್? ಡೊಮೈನ್ ಈ ಎನ್ ಇಲ್ಲಿ ಬರಬೇಕು. ಇಲ್ಲೇನು ಬರೆಯೋಣ ಸರ್? ನಿನ್ನ ಇಷ್ಟ ಬಂದಂಗೆ ಇಲ್ಲೂ ಕೂಡ ಈ ನ್ಯಾಚುರಲ್ ನಂಬರ್ಸೇ ಬರ್ಕೋಬೋದು. 1 2 3 4 5 6 7 8 ಸರ್. ಕೆಲವರು ಇಲ್ಲ ಸರ್, ಈ ನಂಬರ್ಸ್ ಎತ್ತಿ ಈ ಫಾರ್ಮುಲಾ ಹಾಕಿದ ಮೇಲೆ ಇಲ್ಲಿ ಬರ್ಕೋಬೇಕಲ್ಲ ಸರ್. ತಪ್ಪು. ಆ ರೀತಿ ಯಾರಾದ್ರೂ ಕನ್ಫ್ಯೂಷನ್ ಮೈಂಡ್ ಇದ್ರೆ ಫುಲ್ ಕ್ಲಾರಿಟಿ ಕೊಡ್ತಾ ಇದ್ದೇನೆ. ವಿತೌಟ್ ಯೂಸಿಂಗ್ ದಿಸ್ ಕಂಡೀಷನ್ at the initial stage of writing arrow diagram, please first arrow diagram, first circle filling from domain set, second arrow circle, I mean second circle ಅಲ್ಲಿ ಕೋಡೊಮೈನ್ ಅಂತ ಕಂಪ್ಲೀಟ್ ಏನೋ ಕೋಡ್ ಮಾಡ್ಕೋಬೇಕು. ಕೆಲವರು ಅನ್ಕೊಂಡಿರ್ತಾರೆ, ನ್ಯಾಚುರಲ್ ನಂಬರ್ಸ್ ಇಲ್ಲಿ ಹಾಕಿ ಬರೋಬರೋ ಆನ್ಸರ್ಸ್ ಅಲ್ಲಿ ಇಲ್ಲಿ ಬರ್ಕೊಳ್ಳೋದು ತಪ್ಪು. ಇಲ್ಲಿ ಏನು ಸೆಟ್ ಕೊಟ್ಟವರೋ ಆ ಸೆಟ್ ಮೊದಲೇ ಬರ್ದಾಕ್ತೀವಿ. ಆ ಕನ್ಫ್ಯೂಷನ್ ಏನಾದ್ರೆ ಫಸ್ಟ್ ಮೈಂಡನ್ನು ತೆಗೆದಾಕಿ. ಅಲ್ಲಿಗೆ ನಾನು ಇದನ್ನು ನೋಡ್ಬಿಟ್ಟು ಇಲ್ಲಿ ಬರೋದನ್ನ ತಪ್ಪು, ಈ ಸೆಟ್ಸ್ ನೋಡ್ಬಿಟ್ಟು ಇಲ್ಲಿ ಬರ್ದಾಕ್ದೆ. ಮತ್ತೆ ಇಲ್ಲಿರೋವೇ ಇಲ್ಲಿ ಬರಬೇಕು, ಬೇರೆ ಬರೆಯಂಗಿಲ್ಲ. ಈಗ ವಿ ಹ್ಯಾವ್ ಟು ಪುಟ್ ಆರೋ ಮಾರ್ಕ್ಸ್ ಫ್ರಮ್ ಸೆಟ್ ಟು ಎಕ್ಸ್ ಟು ಸೆಟ್ ವೈ. ಅಂದ್ರೆ ಎಕ್ಸ್ ಇಸ್ ದಿಸ್, ವೈ ಇಸ್ ದಿಸ್. ಏನು ಮಾಡ್ಬೇಕು ಸರ್? ಎಸ್ ಏನಿಲ್ಲ, ಈ ಎಕ್ಸ್ ಇಸ್ ಈಕ್ವಲ್ ಟು 1 ತಗೊಂಡೋಗಿ ಈ ಪ್ಲೇಸಲ್ಲಿ ಹಾಕು. ಏನು ಬರುತ್ತೆ? ಎಫ್ ಆಫ್ 1 ಬರುತ್ತೆ. 1 ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು 1. ಸೊ 1 to 1 ಹೌದಾ? ಆಮೇಲೆ ಇಲ್ಲಿರ್ತಕ್ಕಂಥ 2 ತಗೊಂಡೋಗಿ ಫಾರ್ಮುಲಲ್ಲಿ ಹಾಕಿದ್ರೆ 4 ಬರುತ್ತೆ. ಸೊ 1 to 4 ನೋಡಿ, 3 ಮಿಸ್ ಆಗ್ತದೆ. ಶೋರಾ? ಆಮೇಲೆ ಎಕ್ಸ್ ಪ್ಲಸ್ ಅಲ್ಲಿ 3 ತಗೊಂಡಾಗ ತಗೊಂಡೋಗಿ ಇಲ್ಲಿ ಹಾಕಿದ್ರೆ 9 ಬರುತ್ತೆ ನೋಡಿ.
ಅದು ಇಲ್ಲೆಲ್ಲ ಬರುತ್ತೆ, ಬರ್ದಿಲ್ಲ ನಾನು. ಹೌದಾ? ಇದೆ ಇರುತ್ತೆ. ಓಕೆ, ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ನಮಗೆ ಕೋಡೊಮೈನ್ ಫಸ್ಟೇ ಬರ್ದಾಕೋಣ. ಕೋಡೊಮೈನ್ ಏನು? ಕಾಮ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಏನದು? ಕೋಡೊಮೈನ್. ದಟ್ ಈಸ್ ಕ್ಯಾಪಿಟಲ್ ಎನ್. ಮತ್ತೆ ರೇಂಜ್ ನೋಡೋಣ. ಇಲ್ಲಿ ರೇಂಜ್ ಆಫ್ ಎಫ್ ಅಂತ ಬರೀಬೇಕು. ರೇಂಜ್ ಆಫ್ ದಿ ಫಂಕ್ಷನ್. ಇಲ್ಲಿ ಕೂಡ ಕೋಡೊಮೈನ್ ಆಫ್ ದಿ ಫಂಕ್ಷನ್. ಕೋಡೊಮೈನ್ ಆಫ್ ದಿ ಫಂಕ್ಷನ್ ಈಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಇದು ಕ್ಲಾರಿಟಿ ಆಗಿರಬೇಕು. ಅಲ್ಲಿ ಮಿಸ್ಟೇಕ್ ಏನಾದರೂ ಮಾಡಿದ್ನೆ ನಾನೇ. ಕೋಡೊಮೈನ್ ಆಫ್ ಎಫ್ ಈಸ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್, ದಟ್ ಈಸ್ ಎನ್. ರೇಂಜ್ ಆಫ್ ಎಫ್ ಬಂದಿದ್ದೀನಿ. ನೀನು ಕಂಟಿನ್ಯೂಷನ್ ಮಾಡ್ಕೋಬೇಕು ನೋಟ್ಸಲ್ಲಿ. ನನಗೆ ಜಾಗ ಕಡಿಮೆ ಇರೋದ್ರಿಂದ ನಾನು ಕೆಳಗೆ ಬರ್ತಾ ಇದ್ದೀನಿ ಅಷ್ಟೇ. ಎಸ್, ಯಾವ್ಯಾವ ಇಮೇಜಸ್ ಅಪ್ಪ ಇಲ್ಲಿ? 1, 4, 9. ಈ ನಂಬರ್ಸನ್ನು ಪರ್ಫೆಕ್ಟಿಂಗ್ ಸ್ಕ್ವೇರ್ ನಂಬರ್ಸ್ ಅಂತ ಏನು ನೋಡು. ಹೌದು. ಹಾಗಾದರೆ ರೇಂಜಲ್ಲಿ ಇಷ್ಟು ಮಾತ್ರ ಬರ್ತಾ ಇದೆ. ಇನ್ನೇನೇನು ಮಿಸ್ ಆಗಿಬಿಡ್ತಾ ಇದೆ? 2 ಮಿಸ್ ಆಯಿತು, 3 ಮಿಸ್ ಆಯಿತು, 5, 6, 7, 8 ಇವೆಲ್ಲ ಮಿಸ್ ಆಗಿಬಿಡ್ತದೆ. ಆದರೆ ಅವು ಕೋಡೊಮೈನಲ್ಲಿ ಇದೆಯಾ? 100% ಇದೆ. ಕೋಡೊಮೈನ್ ಹೆಂಗೆ ಸೆಟ್ ಚೆಕ್ ಮಾಡೋದು? ಸೆಕೆಂಡ್ ಸೆಟ್, ದ ಹೋಲ್ ಸೆಕೆಂಡ್ ಸೆಟ್, ಎಫ್ ಫ್ರಮ್ ಎಕ್ಸ್ ಟು ವೈ, ದ ಸೆಕೆಂಡ್ ಸೆಟ್ ವೈ ಈಸ್ ಕೋಡೊಮೈನ್, ಫಸ್ಟ್ ಸೆಟ್ ಎಕ್ಸ್ ಇಸ್ ಡೊಮೈನ್. ಅಲ್ಲಿಗೆ ನಾನು ಕೋಡೊಮೈನು ಇಲ್ಲೇ ಕಾಣಿಸ್ತಾ ಇದೆ. ಅದೆಲ್ಲ ಯಾಕೆ ಬರೆಯೋದು ಅಂತ ನ್ಯಾಚುರಲ್ ನಂಬರ್ ಅಂದ್ಬಿಟ್ಟಿದ್ದೀನಿ. ಆದರೆ ರೇಂಜ್ ನೋಡಿ, ಈಸ್ 1, 4, 9, ಡಾಟ್ 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 ಎನ್ ಸ್ಕ್ವೇರ್. ಎನ್ ಇಸ್ ಎ ನ್ಯಾಚುರಲ್ ನಂಬರ್. ಆಗ ಕೋಡೊಮೈನ್ ರೇಂಜ್ ಏನು ಅನ್ನಿಸ್ತಿದೆ ನಿಮಗೆ? ಈಕ್ವಲ್ಲ? ಖಂಡಿತವಾಗ್ಲೂ ಅಲ್ಲ. ಅಲ್ಲಿಗೆ ಕೋಡೊಮೈನ್ ಆಫ್ ಇದೆಲ್ಲ ಕಂಡಿಡ್ದಾದ್ಮೇಲೆ ಬರೀಬೇಕು, ಸುಮ್ಮನೆ ಬರ್ದಾಗಬಾರ್ದು. ಕೋಡೊಮೈನ್ ಆಫ್ ದಿ ಫಂಕ್ಷನ್ ಎಫ್ ಈಸ್ ನಾಟ್ ಈಕ್ವಲ್ಸ್ ಟು ರೇಂಜ್ ಆಫ್ ದಿ ಫಂಕ್ಷನ್ ಎಫ್. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾದ್ಮೇಲೆ ಇದು ಬರೀಬೇಕು. ಸುಮ್ಮನೆ ನಿನ್ನ ಇಷ್ಟ ಬಂದಂಗೆ ಈಕ್ವಲ್ ಬರ್ದಾಕೋದು, ಇಟ್ ಇಸ್ ಆನ್ ಟು ಫಂಕ್ಷನ್, ನಾಟ್ ಈಕ್ವಲ್ ಬರ್ದಾಕೋದು, ಹಾಗೆಲ್ಲ ಮಾಡಂಗಿಲ್ಲ. ಸೊ ಕೋಡೊಮೈನ್ ಅಂತಂದರೆ ಕಂಪ್ಲೀಟ್ ಸೆಕೆಂಡ್ ಸೆಟ್ಟು. ಕೆಲವರು ಏನು ಮಾಡ್ತಾರೆ ಗೊತ್ತಾ? ಒಂದು 3 ತಗೊಳ್ತಾರೆ, ಬಿಲಾಂಗ್ಸ್ ಟು ಎನ್ ಕೋಡೊಮೈನ್ ಅಂತ. ನೋಡಿ, ಆನ್ ಟು ಫಂಕ್ಷನ್ಗೆ ಇನ್ನೊಂದು ಮೆಥಡು. ಅರ್ಥ ಆದರೆ ಮಾಡ್ಕಿಲ್ಲ ಬಿಟ್ಟಾಕು, ಬಟ್ ಎಲ್ಲ ಕಳ್ತಿರ್ಬೇಕು. 3 ಬಿಲಾಂಗ್ಸ್ ಟು ಎನ್. ಯಾವೇನು ಎರಡಿದೆ? ಕೋಡೊಮೈನ್ ಎನ್ ಅಂತ ಬರೆದಿರ್ತೇನೆ. ಕೋಡೊಮೈನ್ ಎನ್ನಲ್ಲಿ ತಗೊಂಡಿದ್ದೀನಿ. ಆಮೇಲೆ ನೋ ಎಕ್ಸ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎನ್. ಇದ್ಯಾವುದು? ಡೊಮೈನ್. ಇದು ಈ 3ಗೆ ಒಂದು ಎಕ್ಸ್ ಹುಡುಕ್ತಿದ್ದೀನಿ ಈ ನ್ಯಾಚುರಲ್ ನಂಬರ್ಲಿ. ಯಾವ ರೀತಿ ಹುಡುಕ್ತಿದ್ದೀನಿ? ಆ ಎಕ್ಸ್ ಪ್ಲೇಸಲ್ಲಿ ಸಮ್ ನಂಬರ್ ಹಾಕಿದ್ರೆ 3 ಬರಬೇಕು. ನೋಡಿ, ಈ 3 ಇಲ್ಲಿದೆ. ಈಗ ನೀನೊಂದು ನಂಬರ್ ಆಗಬೇಕು. ಆ ನಂಬರ್ ತಗೊಂಡೋಗಿ ಈ ಫಾರ್ಮುಲಾ ಅಲ್ಲಿ ಆಗಬೇಕು. ಆ ಫಾರ್ಮುಲಾ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಆನ್ಸರ್ 3 ಬರಬೇಕು. ಬುದ್ಧಿವಂತರು ಏನು ಮಾಡ್ತಾರೆ? ಅವರೇ ಸ್ಟೂಡೆಂಟ್ಸು, ಮಾಸ್ಟ್ರೇ ನಾನು √3 ಬರೀತೀನಿ ಮಾಸ್ಟ್ರೇ ಅಂತಾರೆ. ಇಲ್ಲಿ ಬರೀಬೇಕಾಗಿರೋ ಎಲಿಮೆಂಟ್ಸು ಆಸ್ ಇಟ್ ಯುವರ್ ಚಾಯ್ಸ್, ಯುವರ್ ವಿಶ್. ನಿನ್ನ ಇಷ್ಟ ಬಂದಂಗೆ ಬರೀತೀಯಾ? ಎಲ್ಲಿ ತಗೋಬೇಕು ಎಲಿಮೆಂಟ್ಸು? 100% ಡೊಮೈನಲ್ಲಿ ತಗೋಬೇಕು. ತೋರಿಸು. ಇಲ್ಲ ಸರ್ ಬರ್ಕೊತೀನಿ ಸರ್ √3. ಬರ್ಕೊಳ್ತೀಯಾ? ನ್ಯಾಚುರಲ್ ನಂಬರ್ ಸೆಟ್ ಪರ್ಕೆ ತೊಗೊಂಡು ಬರ್ತದೆ, ಆಗ್ತದೆ. ಇಲ್ಲಿ √3 ಇದೆಯಾ? ಬರ್ಕೋಬೋದಾ? ಹಾಗೆಲ್ಲ ಮಾಡಂಗಿಲ್ಲ. ದರ್ ಇಸ್ ನೋ √3 ಇನ್ ದ ನ್ಯಾಚುರಲ್ ನಂಬರ್ ಸೆಟ್. ಗೊತ್ತಾಗ್ತಿದೆಯಾ? ನಿನಗೆ ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ, ಮ್ಯಾಥ್ಸ್ ನಾಲೆಡ್ಜ್, ನೀನೇನು ಮಾಡ್ತೀಯಾ? ಸರ್ ನಾನು √3 ಫಿಲ್ ಮಾಡಲಾ ಅಂತ್ಯ. ಏನು ನಿನ್ನ ಉದ್ದೇಶ? √3 ಹೋಲ್ಸ್ಕೊಟ್ಟು 3 ಅಲ್ವಾ ಸರ್ ಅಂತ್ಯ. ಹೌದು, √3 ಡೊಮೈನಲ್ಲಿ ತೋರಿಸು. ಮತ್ತೆ ಇಲ್ಲಿರೋದು ಇಲ್ಲಿರ್ಬೇಕು ಸರ್. ಹೌದು, ನೋ ಎಕ್ಸ್. ಎಕ್ಸ್ ಬಿಲಾಂಗ್ಸ್ ಟು ಎನ್. ಡೊಮೈನಲ್ಲಿ ಒಂದು ಎಕ್ಸ್ ಕೂಡ ಇಲ್ಲವಂತೆ. ಏನು 3 ಇಮೇಜ್ ಆಗಬೇಕಾ ಎಕ್ಸ್ಗೆ? ಆ ಎಕ್ಸೇ ಇಲ್ಲವಂತೆ. ಯಾವುದು ಎಕ್ಸ್ ಅಂದರೆ ಯಾವುದೋ ಒಂದು ನಂಬರ್ ಅಂತ ತೊಗೊಂಡಿದ್ದೀನಿ. ಕೆಲವ್ರು ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಅಂತ ಬರೀತಾರೆ. ಪಾಪ ಅವ್ರಿಗೂ ಮಾರ್ಕ್ಸ್ ಸಿಗಬೇಕು. ಯಾರು ಕಟ್ ಮಾಡಲ್ಲ, ನನಗೆ ಗೊತ್ತು. ಫಾರ್ ಎಕ್ಸಾಂಪಲ್ 3 ಬಿಲಾಂಗ್ಸ್ ಟು ಎನ್ ಕೋಡೊಮೈನ್. ದೇರ್ ಎಕ್ಸಿಸ್ಟ್ ಎಕ್ಸ್ ಇನ್ ಡೊಮೈನ್. ಅಂದರೆ ಆಕ್ಚುಲ್ ಆಗಿ ಎಕ್ಸಿಸ್ಟ್ ಆಗಬೇಕಿತ್ತು. ನಾನು ಒಂದೇ ಸಲ ನೋ ಎಕ್ಸ್ ಅಂತ ಬರ್ದಾಕಿನಿ. ಸಚ್ ದಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3. ಈ ಈಕ್ವೇಶನ್ನು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಥರ ಇದೆಯಾ ಇಲ್ವಾ? ಅಂದರೆ ಸೆಕೆಂಡ್ ಟೈಪ್ ಆಫ್ ಪ್ರೂವಿಂಗ್ ದಿ ಆನ್ ಟು ಫಂಕ್ಷನ್ ಅಲ್ವಾ? ಅದರ ಪ್ರಕಾರ ಮಾಡ್ತಾರೆ ಕೆಲವರು. ಸರ್ ಎಕ್ಸ್ ಪ್ಲೇಸಲ್ಲಿ ಏನು ವ್ಯಾಲ್ಯೂ ಹಾಕಿದ್ರು 3 ಬರಲಿಲ್ಲ ಅಂತಂದರೆ ನೋ ಎಕ್ಸ್ ಅಂತಾರಲ್ಲ ಸರ್ ಅರ್ಥ. ಅದಕ್ಕೆ ಸರ್ ಈ ಸೆಂಟೆನ್ಸ್ ಯೂಸ್ ಮಾಡಿರೋದು ನೋ ಎಕ್ಸ್ ಅಂತ. ಅಲ್ಲಿ ಕೆಲವರು ಈ ರೀತಿ ಕೂಡ ಅಂಟು ಫಂಕ್ಷನ್ ಆಗಲ್ಲ ಅಂತ ತೋರಿಸ್ಬಿಡ್ತಾರೆ. ಅಲ್ಲಿಗೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊಂಡು ತೋರಿಸ್ತಾರೆ, ಅವಾಗ ಕೊಡಬೇಕಾಗುತ್ತೆ.
ನಾವು ಯಾಕೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಡಿಪೆಂಡ್ ಆಗಿರೋದು? ಏನೇನು ವ್ಯಾಪಾರ ನಡೀತಾ ಇದೆಯೋ ಇದು ಅಂಟು ಆಗದಿರೋದಕ್ಕೆ ಏನೆಲ್ಲ ವ್ಯವಹಾರ ನಡೀತಾ ಇದೆಯೋ ಆ ವ್ಯವಹಾರ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕೆ ಅವನಿಗೆ ಸ್ಕೀಮಲ್ಲಿ ಕೊಡದೆ ಬರುತ್ತದೆ. ಅಲ್ಲಿಗೆ ದಿಸ್ ಇಸ್ ಸೆಕೆಂಡ್ ಮೆಥಡ್ ಟು ಡಿಸ್ಪ್ರೂವ್ ಅಂಟು ಫಂಕ್ಷನ್. ಬೇಕಿಲ್ಲ ಸಬ್ಜೆಕ್ಟ್ ಅರ್ಥ ಮಾಡ್ಕೊಂಡಿರೋ ಹಿಂಗೂ ಮಾಡ್ಬೋದು ಅಂತ. ಅವಾಗ ಕೆಲವರು ಸರ್ ಹಾಗಾದ್ರೆ 5 ತಗೋಬಾರ್ದು, 5 ತಗೊಂಡಿದ್ದೆ ಎಕ್ಸ್ಪ್ಲನೇಷನ್ ಬರಿ, 6 ತಗೊಂಡಿದ್ದೆ ಎಕ್ಸ್ಪ್ಲನೇಷನ್ ಬರಿ, 7 ತಗೊಂಡಿದ್ದೆ ಎಕ್ಸ್ಪ್ಲನೇಷನ್ ಬರಿ, 8 ತಗೊಂಡಿದ್ದೆ ಎಕ್ಸ್ಪ್ಲನೇಷನ್ ಬರಿ, 9 ತಗೊಂಡು ಎಕ್ಸ್ಪ್ಲನೇಷನ್ ಬರಿಬೇಡ, ತಪ್ಪಾಗುತ್ತೆ ಅವಾಗಿದ್ದು. ಯಾಕೆ ಸರ್ ಇಲ್ಲಿ 3 ಹಾಕಿದಾಗ 9 ಬಂದ್ಬಿಡುತ್ತೆ, 3 ಅದರಲ್ಲಿದೆ, ಗೊತ್ತಾಯ್ತಾ? ಅಲ್ಲಿಗೆ ನೀನು ಯಾವತ್ತು ಕೋಡೊಮೈನು ರೇಂಜ್ ಬಗ್ಗೆ ಫೋಕಸ್ ಮಾಡು, ಅಂಟು ಫಂಕ್ಷನ್ ಆಗುತ್ತೆ ಇಲ್ವ ಅಂತ ಅರ್ಥ ಮಾಡ್ಕೋ. ಯು ಆರ್ ಇನ್ ಸೇಫ್ ಝೋನ್ ವಿತ್ ಆಲ್ವೇಸ್ ಟೈಮ್. ಗೊತ್ತಾಗ್ತಿದ್ಯಾ? ಥಿಯರಾಟಿಕಲ್ ಪ್ರಾಬ್ಲಮ್ಸ್ ಇವು ನನ್ನಿಂದನೇ ಕಲ್ತು ಬಿಡಬೇಕು, ವರ್ಕ್ ಮಾಡ್ತೀನಿ ಫ್ರೆಂಡ್ಸ್ ಹತ್ರ ಹೇಳ್ಸ್ಕೊಡ್ತೀನಿ, ಸಣ್ಣ ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಯಾವ ಫ್ರೆಂಡ್ ಯಾವ ವರ್ಕ್ ಹೆಲ್ಪ್ ಆಗಲ್ಲ ನಿನಗೆ. ಸೊ ಹಾಗಾದ್ರೆ ಇದೇನಾಗುತ್ತೆ? ಸೊ ಸೆಕೆಂಡ್ ಮೆಥಡ್ ವರ್ಕ್ಸ್ ಆಗ್ತದೆ. ಐ ವಾಂಟ್ ಟು ಸ್ಪೇಸ್ ಫಾರ್ ಕನ್ಕ್ಲೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಕೋಡೊಮೈನ್ ಆಫ್ ಎಫ್ ನಾಟ್ ಈಕ್ವಲ್ಸ್ ಟು ರೇಂಜ್ ಆಫ್ ಎಫ್. ದೇರ್ ಫೋರ್ ಎಫ್ ಈಸ್ ನಾಟ್ ಅಂಟು ಫಂಕ್ಷನ್ ಅಂತ ಬರ್ದಾಗಬೇಕು. ಹಾಗಾದ್ರೆ 1 ಆಯ್ತು, ಅಂಟು ಆಗಲಿಲ್ಲ. ದಿಸ್ ಇಸ್ ದ 3 ಮಾರ್ಕ್ಸ್ ಪ್ರಾಬ್ಲಮ್. ನೀಟಾಗಿ ತಕ್ಕೋಬೇಕು. ನೋಡಿ ಇದೆಲ್ಲ ಹಿಂಗೆ ಬಂದಿದೆ ನಾಗರ ಹೋದಂಗೆ. ಸರಿ, ನಿಮ್ಮ ನೋಟ್ಸಲ್ಲಿ ಸ್ಪೇಸ್ ಇರುತ್ತೆ ನೀಟಾಗಿ. ರೇಂಜ್ ಆಫ್ ಎಫ್ ಇಸ್ ಈಕ್ವಲ್ ಟು ಫ್ಲವರ್ ಬ್ರಾಕೆಟ್ ದ ನಂಬರ್ಸ್ ಆಫ್ ದಿ ಟೈಪ್. ಅಯ್ಯೋ ಮರ್ತೆ, ದ ನಂಬರ್ಸ್ ಆಫ್ ದಿ ನ್ಯಾಚುರಲ್ ಟೈಪ್, ದ ನ್ಯಾಚುರಲ್ ನಂಬರ್ಸ್ ಆಫ್ ದಿ ಟೈಪ್. ಈ ಫ್ಲವರ್ ಬ್ರಾಕೆಟ್ ಅಲ್ಲಿ ದ ನ್ಯಾಚುರಲ್ ನಂಬರ್ಸ್ ಆಫ್ ದಿ ಟೈಪ್ 1, 4, 9, ಡಾಟ್. ಯಾಕೆ ಸರ್ ನ್ಯಾಚುರಲ್ ಯೂಸ್ ಮಾಡಿದ್ರು? ಅದೇನು ಸರ್ ಈ ಸೆಟ್ ತೋರಿಸಲ್ಲ. ರೇಂಜಲ್ಲಿ ಕೋಡೊಮೈನಲ್ಲಿ ಯಾವತ್ತೂ ಈ ಎಲಿಮೆಂಟ್ಸ್ ತೋರಿಸ್ತೀನಿ. ರೇಂಜಲ್ಲಿ ಕೂಡ ಅದರಲ್ಲೇ ಇಮೇಜಸ್ ಇರುವ ಮಾತ್ರ, ಅದಕ್ಕೆ ನಾನು ಈ ಸೆಟ್ ತೋರಿಸು. ರೇಂಜ್ಗೂ ಇದೆ ಕೋಡೊಮೈನ್ಗೂ ಇದೆ, ಬಟ್ ರೇಂಜ್ ಕೋಸ್ಟ್ ಕೋಡೊಮೈನ್ ಫಾರ್ ಆಲ್ವೇಸ್ ತಪ್ಪು. ಕೆಲವು ಪ್ರಾಬ್ಲಮ್ಸ್ ರೇಂಜ್ ಕೋಡೊಮೈನ್ ಆಗುತ್ತೆ, ಕೆಲವು ಪ್ರಾಬ್ಲಮ್ಸ್ ಆಗಲ್ಲ. ಬಟ್ ರೇಂಜ್ ಆಗಲಿ ಕೋಡೊಮೈನ್ ಆಗಲಿ ಇಲ್ಲಿಂದ ಪಿಕ್ ಮಾಡ್ಕೊತೀವಿ. ಗೊತ್ತಾಗ್ತಿದ್ಯಾ? ಸೊ ಇದನ್ನು ಬರೆಯುವಾಗ ರೇಂಜ್ ಆಫ್ ಎಫ್ ಫ್ಲವರ್ ಬ್ರಾಕೆಟ್ ಆಫ್ ದ ನ್ಯಾಚುರಲ್ ನಂಬರ್ಸ್ ಆಫ್ ದಿ ಟೈಪ್ 1, 4, 9, ಡಾಟ್ 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 n square. So codomain of f not equals to range of f. Hence f is not unto function. ನೀಟಾಗಿ ಕನ್ಫ್ಯೂಷನ್ ಮಾಡಬೇಕು. ಎಸ್, ಅದೇ ಪ್ರಾಬ್ಲಮ್ ಅಲ್ಲೇ ಬಿ, ಇನ್ಸ್ಟೆಡ್ ಆಫ್ n to n ಐ ಹ್ಯಾವ್ ಟೇಕನ್ z to z. ಸೇಮ್ ಪ್ರಾಬ್ಲಮ್, f of x equal to x square. ಹೌದಾ? ಈಗ ಫಾರ್ ಏನಿದು 1 ಫಂಕ್ಷನ್ ಹೆಡ್ಡಿಂಗ್ ಬರೀರಿ. ಏನು ಕ್ವಶನ್ ಸರ್ ಇದು? ಎಕ್ಸಾಮಿನ್ 1 ಅಂಡ್ ಅಂಟು. ಮೆಟೀರಿಯಲ್ ನಿಮ್ಮ ಹತ್ರ ಇದಕ್ಕೆ ಕ್ವಶನ್ ಪೂರ್ತಿ ಓದ್ತಿಲ್ಲ. ಮೆಟೀರಿಯಲ್ ನಿಮ್ಮ ಹತ್ರ ಇದೆ ಆಲ್ರೆಡಿ. ಎಸ್, ಫಾರ್ ಆಲ್ x1, x2 ಬಿಲಾಂಗ್ಸ್ ಟು z ಈ z. ಡಿಸ್ಪ್ರೂವ್ ಮಾಡೋ ಪ್ರಯತ್ನಗಳಿದ್ದರೆ ಮಾಡ್ಬೋದು. ಇನ್ನೂ ಒಂದು ಮೆಥಡ್ ಹೇಳ್ಕೊಡ್ತೀನಿ. 1 ಎರಡು ಬರ್ಕೊಂಡ್ರೆ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನು ಮಾಡಿದ್ರೆ ಆಯ್ತು. ನಾನು ಪಾಠ ಮಾಡೋಕ್ಕೋಸ್ಕರ ಎಲ್ಲ ಅಪ್ಡೇಟ್ಸನ್ನು నేను ಕೊಡ್ತೀನಿ. ಎಕ್ಸಾಮಲ್ಲಿ ಏನು ಪ್ರೆಸೆಂಟ್ ಮಾಡಿದ್ರೆ ನೀನು ಫುಲ್ ಮಾರ್ಕ್ಸ್ ಸಿಗುತ್ತೆ, ಆಮೇಲೆ ಹೇಳ್ತೀನಿ. ಬಟ್ ಕಳಿಯುವಾಗೆಲ್ಲ ಕಳಿ. x1, x2 belongs to z. So f of x1 is equals to f of x2 ತಗೋಬೇಕು. ದಿಸ್ ಇಸ್ ದ ವರ್ಕಿಂಗ್ ರೂಲ್, ಇನಿಷಿಯಲ್ ವರ್ಕಿಂಗ್ ರೂಲ್ ಫಾರ್ ಆಲ್ 1 ಫಂಕ್ಷನ್ಸ್. ನಾವು x1 is equal to x2 ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀವಿ. ಬರ್ದೇ ಇದ್ರು ಅಥವಾ ಎಕ್ಸ್ಟ್ರಾ -x2 ಬಂದರು, ಕ್ಯಾಚ್ ದಿಸ್ ಪಾಯಿಂಟ್. x1 ಈಕ್ವಲ್ ಟು x2 ಬರ್ದೇ ಇದ್ರು ಅಂದರೆ x1 ನಾಟ್ ಈಕ್ವಲ್ x2 ಬರ್ಬೋದು ಒಂದೊಂದ್ಸಲಿ. ಅಥವಾ x1 is equal to x2 ಅಂಡ್ x1 is equal to -x2 ಬಂದರು. ಇದು 1 ಆಗಕ್ಕೆ ಸಾಧ್ಯವೇ ಇಲ್ಲ. ಬರೀ ಈಕ್ವಲ್ಲೇ ಬರಬೇಕು, ಒಂದು ಆನ್ಸರ್ ಬರಬೇಕು. x1ಗೆ ಇಮೇಜ್ x2 ಮಾತ್ರ ಇರಬೇಕು, -x2 ಇರ್ಕೂಡ್ದು. ಆ ಥರ ಬಂದರೆ ನಾಟ್ 1 ಆಗುತ್ತೆ. ನೋಡೋಣ. ಇದರಲ್ಲಿ ಹಾಕ್ತಾ ಇದ್ದೀನಿ x1 ಸ್ಕ್ವೇರ್ ಇಸ್ ಈಕ್ವಲ್ ಟು x2 ಸ್ಕ್ವೇರ್. ಆಗಲೇ ಫ್ಯಾಕ್ಟರೈಸ್ ಮಾಡ್ದಂಗೆ ನಾನು ಈ ಕಡೆ ಹಾಕಿರೋ ಸ್ಟೆಪ್ಪನ್ನು ಎಗರಿಸಿದ್ದೀನಿ. ಸರ್ ಏನು ಮಾಡಿದರೆ ಹೇಳಿ ಸರ್ ತಾವು ಸ್ವಲ್ಪ. ಏನಿಲ್ಲ, ಈ x2 ಈ ಕಡೆ ಹಾಕ್ಬಿಟ್ಟೆ, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫ್ಯಾಕ್ಟರ್ಸ್ ಬಂತು. a ಮೈನಸ್ b a ಪ್ಲಸ್ ಬಿ. ಅದು ಸ್ಟೆಪ್ ತೋರಿಸಿಲ್ಲ, ಹೌದಾ? ವಾಟ್ ಈಸ್ ದ ಸಿಂಬಲ್? ಪ್ರಾಡಕ್ಟ್ ಸಿಂಬಲ್. ಪ್ರಾಡಕ್ಟ್ ಸಿಂಬಲ್ ಇದ್ದಾಗ ರೈಟ್ ಹ್ಯಾಂಡ್ ಸೈಡ್ ಏನಿದೆ? 0 ಇದೆ. 0 ಇದ್ದಾಗ ನಾವೇನು ಮಾಡ್ತೀವಿ? ಒಂದು ಟರ್ಮನ್ನೇ ನಾವು 0ಗೆ ಈಕ್ವೇಟ್ ಮಾಡ್ತೀವಿ. ಅಲ್ಲಿಗೆ x1 is equal to x2. ಈಗ ಈ ಫ್ಯಾಕ್ಟರ್ ಉಳಿದಿದೆ, ಅದು ನಾಟ್ ಈಕ್ವಲ್ ಆಗುತ್ತಾ ಈಕ್ವಲ್ ಆಗುತ್ತಾ ನೀವೇ ಹೇಳಬೇಕು. x1 ಪ್ಲಸ್ x2 is equal to 0 ಆದರೆ x1 is equal to x2 ಆಗ್ಬಿಡುತ್ತೆ, -x2 ಆಗ್ಬಿಡುತ್ತೆ. ಅಲ್ಲಿಗೆ x1ಗೆ x2 ಒಂದು ಇಮೇಜ್ ಆಯಿತು, x1ಗೆ -x2 ಒಂದು ಇಮೇಜ್ ಆಯಿತು, ಪ್ಲಸ್ ಆರ್ ಮೈನಸ್ ಬಂತು. ಈಗ ನಿಮ್ಮ ಡೌಟ್ ಏನು? ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮ್ಯಾಕ್ಸ್ ಸರ್ ತಗೊಂಡಿಲ್ಲ. ಹೌದು, ಸ್ಪಷ್ಟವಾಗಿ ಹೇಳಿದೆ ಯಾಕೆ ತಗೊಂಡಿಲ್ಲ ಅಂತ. ಯಾಕೆ ಇವಾಗ ಹೇಳಿ ಸರ್? ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಸಮ್ ಆಫ್ 2 ನ್ಯಾಚುರಲ್ ನಂಬರ್ಸ್ ಇಸ್ ಈಕ್ವಲ್ ಟು 0 ಬರೋದು ಇಂಪಾಸಿಬಲ್. ನ್ಯಾಚುರಲ್ ನಂಬರ್ ಅಂತ ಕೊಟ್ಟಿದ್ದ ಅಲ್ಲಿ. ನೀವೇ ಮಾಡಿ, 2 ನ್ಯಾಚುರಲ್ ನಂಬರ್ಸ್ನ ಆ್ಯಡ್ ಮಾಡಿ 0 ತೋರಿಸಿ.
ಏನಾದ್ರು ಸರ್ಟಿಫೈಡ್ ಮಾಡೋಣ ನಿನ್ನನ್ನು? ಸಾಧ್ಯವೇ ಇಲ್ಲ. ಈಗ ಇಂಟೀಜರ್ಸು, 2 ಇಂಟೀಜರ್ಸ್ ಆದ್ರೆ ಆರಾಮಾಗಿ 0 ಮಾಡ್ಬೋದು. 5 and -5 ಆರ್ ದ ಇಂಟೀಜರ್ಸ್. 5 + -5 0. ಹೌದು ಸರ್, ಹೌದು. ಅದಕ್ಕೆ x1ಗೆ x2 ಪ್ರೂವ್ ಮಾಡ್ತೀರಿ ಸರ್? ಖಂಡಿತವಾಗ್ಲು. ನೆಗೆಟಿವ್ ಅನ್ನೋದು ಇಂಟೀಜರ್ಸ್ ಇಲ್ಲಿದೆ. ಹಾಗಾದ್ರೆ x1ಗೆ ಎಷ್ಟು ಇಮೇಜಸ್ ಆಯ್ತು? x1 ± x2. ಈ ತರ ಬಂದಾಗ ನಾನು 5 ಸಿಚುಯೇಷನ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಏನ್ ಹೇಳ್ಕೊಟ್ಟಿನಪ್ಪ? f is not 1 1. ಇಷ್ಟೆಲ್ಲ ಮಾಡಬೇಕಾ ಸರ್? ಪ್ರೀವಿಯಸ್ ಪ್ರಾಬ್ಲಮ್ 1 1 ಆಯ್ತು, ಈ ಪ್ರಾಬ್ಲಮ್ 1 1 ಆಗಿಲ್ಲ. ಎಸ್, ಆಗದೆ ಇರೋದಕ್ಕೆ ಕೌಂಟರ್ ಎಕ್ಸಾಂಪಲ್ ತಗೊಂಡು ಮಾಡಬಹುದು ಅಂತ ನಾನು ಸುಮಾರು ಕ್ಲಾಸಸ್ ಅಲ್ಲಿ ಹೇಳಿದ್ದೇನೆ. ಇಫ್ ಯು ಆರ್ ವಿಲ್ಲಿಂಗ್ ಟು ಡಿಸ್ಪ್ರೂವ್ ದ ಪ್ರಾಪರ್ಟಿ, ಫಸ್ಟ್ ಟ್ರೈ ದಮ್. ಆ ಎಕ್ಸಾಂಪಲ್ಸ್ ಏನೆಲ್ಲ ಇದೆಯೋ ಅದನ್ನು ಟ್ರೈ ಮಾಡು. ಗೊತ್ತಾಗ್ತಿದೆ ಹೇಳ್ತಿರೋದು? ಡಿಸ್ಪ್ರೂವ್ ಆಗ್ತಿದೆಯೋ ಇಲ್ವೋ ನಮ್ಗೆ ಹೆಂಗ್ ಗೊತ್ತು ಸರ್ ಅನ್ನೋವಾಗ ಈ ಮೆಥಡ್ಗೆ ಬಾ. ಸರ್ ಈಸಿಯಾಗಿ ಡಿಸ್ಪ್ರೂವ್ ಮಾಡ್ಬೋದು, ನಾನು ಸಬ್ಜೆಕ್ಟಲ್ಲಿ ಮೆಚ್ಯೂರ್ ಆಗಿದ್ದೀನಿ, ಇದನ್ನು ಪಾಠ ಕೇಳಿ ನಾನು ಚೆನ್ನಾಗಿ ಸಬ್ಜೆಕ್ಟ್ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಕೇಳಿ ಡಿಸ್ಪ್ರೂವ್ ಮಾಡೋಕ್ಕಾಗುತ್ತೆ ಅಂತ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಚಾಪ್ಟರ್ ನೀನು ಆರ್ಗ್ಯೂ ಮಾಡ್ಬೋದು. ಆವಾಗ ಏನು ಮಾಡ್ತೀನಿ ನೀನು? ಎಲ್ಲ ಆದಮೇಲೆ ಎಸ್ ಇದು ಬರ್ಕೊಂಡ್ರೆ ತಪ್ಪೇನಿಲ್ಲ. ಇದು ಸೆಕೆಂಡ್ ಮೆಥಡ್ ಆಗಿ ಇಟ್ಕೊಂಡ್ರೆ ಒಳ್ಳೇದು. ಯಾವ ಫಂಕ್ಷನ್ಗೆ? 1 1 ಫಂಕ್ಷನ್ಗೆ. ಈಗ ನೀವು ಫಸ್ಟ್ ಮೆಥಡ್ ಏನು ಮಾಡಕ್ಕೆ ಹೊರಟಿದೆ ಸರ್? ಏನು ಮಾಡಕ್ಕೆ ಹೊರಟಿದ್ದೀನಿ? ಇದು ನಡೆಸ್ತಾ ಇದ್ದೀನಿ. ಇದನ್ನು ದಯವಿಟ್ಟು ಇವಾಗ ಏನು ಬರ್ಕೊಳಕ್ಕೆ ಹೋಗ್ಬೇಡ. ಫಸ್ಟ್ ಮೆಥಡ್ ಹೇಳ್ಕೊಟ್ಟ ಮೇಲೆ ಇಲ್ಲೇ ಹೋಗ್ಲಿ ಇಲ್ಲೇ ಸೆಕೆಂಡ್ ಮೆಥಡ್ ಅಂತ ಬರ್ದಾಕ್ತೀನಿ. ಹೌದಾ? ಹಾಗಾದ್ರೆ ಫಸ್ಟ್ ಮೆಥಡ್ ಏನು ಸರ್? ಬೋರ್ಡ್ ಕಾಣಿಸ್ತಿದ್ರೆ ಇಲ್ಲಿ ಮಾಡ್ತೀನಿ. ಏನು ಮಾಡ್ತೀರಿ ಸರ್? ಇದರಲ್ಲಿ ಉದ್ದೇಶಪೂರ್ವಕವಾಗಿ 2 ಡಿಫರೆಂಟ್ ನಂಬರ್ಸ್ ತಗೋಬೇಕಂತೆ. ಅವು ಈ ಫಾರ್ಮುಲಲ್ಲಿ ಹಾಕಿದ ಮೇಲೆ ಡಿಫರೆಂಟ್ ಆಗಬಾರ್ದಂತೆ. ಸರ್ ಏನೇನೋ ಈ ಸೆಟ್ಟಲ್ಲಿ 2 ಡಿಫರೆಂಟ್ ನಂಬರ್ಸ್ ತಗೋಬೇಕಂತೆ. ಹಾಗಾದರೆ ನಾನೇ ಹೇಳ್ತೇನೆ x1 ನಾಟ್ ಈಕ್ವಲ್ಸ್ ಟು x2 ಅಂತ. ಡಿಫ್ರೆಂಟು ಏನು ಸರ್? -1 +1 ಇದೆಯಾ ಅದರಲ್ಲಿ? ಇದೆ ಸರ್. ಯಾಕೆ ಸರ್ ನೀವು ಇವೇ ತಗೊಂಡ್ರು? ನೀವು ಕೂಡ ಅಬ್ಸಲ್ಯೂಟ್ ಸಬ್ಜೆಕ್ಟನ್ನು ಕಲ್ತುಬಿಟ್ರೆ ಚಾಪ್ಟರ್ ಮುಗಿದಾದ್ಮೇಲೆ ನಿಮ್ಗೆ ಕೂಡ ಇದೇ ಥಾಟ್ಸ್ ಬರ್ತವೆ. ಏನು ಮಾಡ್ಬೇಕು ಸರ್? ನನಗೆ ಗೊತ್ತು. ಏನು ಗೊತ್ತು ಸರ್? ಇವೆರಡು ನಂಬರ್ಸ್ ತೊಗೊಂಡೋಗಿ ಈ ಫಾರ್ಮುಲಾ ಅಲ್ಲಿ ಹಾಕೋಷ್ಟೇ. ಸಾರಿ, ಅದು ಫಾರ್ಮುಲಾ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಅಡಿಕ್ಟ್ ಆಗಿದ್ದೀರಾ? ಫಾರ್ಮುಲಾ ಬೇಸ್ಡ್ ಕಾನ್ಸೆಪ್ಟ್ ಚೆನ್ನಾಗಿ ಕಲಿತೀರ ಅಂತ ನಾನು ಫಾರ್ಮುಲಾ ಯೂಸ್ ಮಾಡ್ತೀನಿ. ದಟ್ ಇಸ್ ನಾಟ್ ಪ್ರಾಬ್ಲಮ್. ಗಿವನ್ ಫಂಕ್ಷನ್ ಈ 2 ನಂಬರ್ಸನ್ನು ತಗೊಂಡಾಗ ಅದರಲ್ಲಿ ಹಾಕಿದಾಗ ಒಂದು ಆನ್ಸರ್ ಬರುತ್ತೆ ಇಲ್ವಾ? ಹೌದು ಸರ್. f(x1) +1 ಬರುತ್ತೆ, f(x2) +1 ಬರುತ್ತೆ. ಅಲ್ಲಿಗೆ f(x1) f(x2) ಏನಾಗ್ತವೆ? ಈಕ್ವಲ್. x1 x2 ನಾಟ್ ಈಕ್ವಲ್. ಒಂದು ಈಕ್ವಲ್ ಒಂದು ನಾಟ್ ಈಕ್ವಲ್ ಬಂದರೆ ಏನು ಕಳ್ತಿದ್ದೀರಿ ನೀವು? f is not 1 1 ಫಂಕ್ಷನ್. ಇಲ್ಲೇ ಮಾಡಿ ತೋರಿಸ್ತೀನಿ ನೋಡಿ. f(x1) ಅಂತಂದ್ರೆ f(-1) ಅಂದರೆ -1² ಹೌದಾ? ಕಾಣಿಸ್ತಿದಿಲ್ವಾ? ಕಾಣಿಸ್ತಾ ಇದ್ರೆ ಕೆಳಗಡೆ ಬರ್ಕೋ. 1 ಆಯಿತು. ಅಲ್ಲಿಗೆ f(x1) ಏನಾಯ್ತಪ್ಪ? 1 ಆಯಿತು. f(x2) ನೋಡೋಣ. ಅದು 1² ದಟ್ ಇಸ್ ಈಕ್ವಲ್ ಟು 1. ಅಲ್ಲಿಗೆ ಇಲ್ಲಿ ನೀವು ಕ್ಯಾಚ್ ಮಾಡಬೇಕಾಗಿರೋದು ಒಂದನ್ನೇ. ಏನು ಸರ್ ಅದಂತಂದರೆ ನೋಡಿ ತೋರಿಸ್ತಾ ಇದ್ದೀನಿ. x1 x2 ಏನಾಗಿದೆ? ಈಕ್ವಲ್. ವಾಟ್ ಅಬೌಟ್ f(x1) ಅಂಡ್ f(x2)? x1 x2 ನಾಟ್ ಈಕ್ವಲ್. ವಾಟ್ ಅಬೌಟ್ f(x1) ಅಂಡ್ f(x2)? ಅಂಡರ್ಲೈನ್ ಮಾಡಿರ್ತಕ್ಕಂಥ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿದ್ರೆ ನೋಡ್ರಿ ಏನು ಬಂತು? ಸೇಮ್ ಬಂತು. ತಗೊಂಡಿದ್ದೇನು? ಡಿಫ್ರೆಂಟು. ಹಾಗಾಗಿ ಏನು ತೋರಿಸ್ತಿದೆ? x1 ನಾಟ್ ಈಕ್ವಲ್ಸ್ ಟು x2 ಬಟ್ f(x1) ಇಸ್ ಈಕ್ವಲ್ ಟು f(x2). ಈ ಸಿಚುಯೇಷನಲ್ಲಿ ನಾನು 5 ಸಿಚುಯೇಷನ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಸಿಚುಯೇಷನಲ್ಲಿ ಏನು ಕನ್ಕ್ಲೂಷನ್ ಮಾಡ್ತೀವಾ? ಒಂದೇನೋ ನಾಟ್ ಈಕ್ವಲ್, ಇನ್ನೊಂದೇನೋ ಈಕ್ವಲ್. ಸೊ ಎಫ್ ಈಸ್ ನಾಟ್ 1 1. ಇಲ್ಲಿ ಕೂಡ ಅದೇ ಆಗಿದ್ದು. ಅಲ್ಲಿಗೆ ದಯವಿಟ್ಟು ಇದನ್ನು ಫಸ್ಟ್ ಮೆಥಡ್ ಆಗಿಟ್ಕೊಳ್ಳಿ. ಸರ್ ಪ್ರೀವಿಯಸ್ ಒನ್ಗೆ ಈ ಥರ ಎಕ್ಸಾಂಪಲ್ ತೋರಿಸ್ಕೊಡ್ಲಿಲ್ಲ ನೀವು. ಅಲ್ಲಿ ಇತ್ತು ರಾಜ. ಆ ನ್ಯಾಚುರಲ್ ನಂಬರ್ಸಲ್ಲಿ -1 ತಗೋಬಾರ್ದು ರಾಜ. ಅದಕ್ಕೆ ನಾನು ಅದ್ರ ಸವಾಸ ಮಾಡಲಿಲ್ಲ ರಾಜ. ಅರ್ಥ ಆಗಿದ್ದೆ ಅಲ್ವಾ? ಖಂಡಿತವಾಗ್ಲೂ ಕಳಿಯವಾಗಿ ಡೌಟ್ಸ್ ಬರುತ್ತೆ. ಒಂದೊಂದು ಪ್ರಾಬ್ಲಮ್ ಒಂದೊಂದು ರೀತಿ ಮಾಡ್ತಿದ್ರೆ ಬಿಲ ಅವರೇ ಸ್ಟೂಡೆಂಟ್ ಅಲ್ಲ, ಒಬ್ಬ ಅವರೇ ಸ್ಟೂಡೆಂಟ್ ಕೂಡ ಕೇಳ್ತಾನೆ. ಮತ್ತು ಇಂಥ ಎಕ್ಸಾಂಪಲ್ ತೊಗೊಂಡು ಯಾಕೆ ಸರ್ ತೊಗೊಳಕ್ಕಾಗಲಿಲ್ಲ? -1. ಡೌಟ್ ನಂಬರ್ 2, ಯಾಕೆ ಸರ್ ಇವು ಸೇಮ್ ತೊಗೊಂಡ್ರು? ಇಲ್ಲಿ -1 ತೊಗೊಳ್ಳಿ, ಇಲ್ಲಿ 2 ತೊಗೊಳ್ಳಿ. ನಿನ್ನ ವಿಚಾರಕ್ಕೆ ಬಂದು ಸಖತ್ತಾಗಿದೆ ಡೌಟ್. ಇಲ್ಲಿ -1 ತೊಗೊಳ್ಳಿ, ಇಲ್ಲಿ 2 ತೊಗೊಳ್ಳಿ. ನಿಮ್ಮ ಪರವಾಗಿ ನಾನೇ ಡೌಟ್ ಕೇಳ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಥವಾ ನಿಮ್ಗೆ ಬಂದಿರ್ಬೋದು ಇಷ್ಟೊತ್ತಿಗೆ. ಎಸ್ ಕರೆಕ್ಟ್ ಆಗಿದೆ ಸರ್. x1 -1 ತೊಗೊಳ್ಳಿ, x2
2 ತಗೊಳ್ಳಿ, ಒನ್ ಇನ್ಸ್ಟೆಡ್ ಆಫ್ 1 2 ತಗೊಳ್ಳಿ. ಅಲ್ಲ, ನಿಮ್ಗೆ ಬಂದಿರ್ತಕ್ಕಂಥ ಡೌಟು ಪ್ರಾಬ್ಲಮ್ ಆಗೋಗಿದೆ. ಆಗ ಎಫ್ ಆಫ್ ಎಕ್ಸ್ 1 ಏನು ಬರುತ್ತೆ, -1 ಹೋಲ್ ಸ್ಕ್ವೇರ್ 1 ಬರುತ್ತೆ. ಎಫ್ ಆಫ್ ಎಕ್ಸ್ 2 ಏನು ಬರುತ್ತೆ, ಇಲ್ಲಿ 2 ತೊಗೊಂಡಿದ್ದು 2 ಸ್ಕ್ವೇರ್ 4. ಆವಾಗ ಇದು 1 ಆಯ್ತು, ಇದು 4 ಆಯ್ತು. ಆವಾಗ ಸ್ಟೂಡೆಂಟ್ ಏನು ಬರೀತಾನೆ, ಸರ್ ಇದು 1 ಬಂತು ಎಫ್ ಆಫ್ ಎಕ್ಸ್ 1, ಎಫ್ ಆಫ್ ಎಕ್ಸ್ 4 ಬಂತಾಗ ನಾಟ್ ಈಕ್ವಲ್ ಹಾಕಿ. ಎಸ್, ನೀನು ಸಬ್ಜೆಕ್ಟ್ 100% ಕಳಿಯೋವರೆಗೂ ಈ ಡೌಟ್ಸ್ ಬರ್ತಾನೇ ಇರ್ತವೆ. ಯಾಕೆ ಸರ್, ನಾಟ್ ಈಕ್ವಲ್ ಬರ್ದಾಕೆ, ನಾಟ್ 1 ಬರ್ದಾಕನ ಹಾಫ್ ಟಿಕೆಟ್ಸ್ ವಾಟ್ ಇಸ್ ಅ ಸಿಂಬಲ್ ಫಾರ್ ಆಲ್. ಏನು ಅರ್ಥ ಗೊತ್ತಾ, ಈ ಸೆಟ್ಟಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗೂ ಈ ಕಂಡೀಷನ್ ಅಪ್ಲೈ ಆಗಬೇಕು. ನೋಡಿ, ಇವಾಗ ಸಿಕ್ಕಾಕೊಂಬಿಟ್ರು ಎಲ್ಲ. ಗೊತ್ತಾಗ್ತಿದ್ಯಾ? ಸಿಂಬಲ್ ಇನ್ನೂ ಒಂದ್ಸಲ ತೋರಿಸ್ತಾ ಇದ್ವಿ. ಫಾರ್ ಆಲ್ ಏನೆಲ್ಲ ಕಾಂಬಿನೇಷನ್ ಸಿಗುತ್ತೋ, ನೀನೇನು ಹಿಂಗೆ ಆರ್ಗ್ಯೂ ಮಾಡ್ತೀಯ? ನಿನ್ನ ಫ್ರೆಂಡ್ ಬೆಳಗ್ಗೆ ಕಾಲೇಜ್ ಹತ್ರ ಬಂದು ಎಕ್ಸಾಂಪಲ್ ತೋರಿಸ್ತಾನೆ, ಯಾರು ಕರೆಕ್ಟ್ ಇಲ್ಲಿ? ಫಾರ್ ಆಲ್ ಅಂತಂದರೆ ನೀನು ನಿನ್ನ ಫ್ರೆಂಡ್ ಮಾಡ್ತಿರ್ತಕ್ಕಂಥ ಆರ್ಗ್ಯೂ ಎಲ್ಲ ಎಕ್ಸಾಂಪಲ್ಸ್ ಯೂನಿಫಾರ್ಮ್ ಆಗಿರ್ಬೇಕು. ನೋಡಿ, ಈ ಎಕ್ಸಾಂಪಲ್ಲು ಆ್ಯಕ್ಚುಲ್ ಆಗಿ ನಾವು ಕರೆಕ್ಟಾಗಿ ಮಾಡಿದ್ದೀವಿ, ಎಲಿಮೆಂಟ್ಸ್ ಕೂಡ ಎಲ್ಲಿ ತಪ್ಪು ತೊಗೊಂಡಿಲ್ಲ, ಎಲ್ಲ ಪ್ರಾಪರಾಗಿ ಪಿಕ್ ಮಾಡ್ಕೊಂಡಿದ್ದೀವಿ, ಫಂಕ್ಷನ್ನಿಂದ ಪ್ರಾಪರಾಗಿ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಮಗೆ ನಾಟ್ 1 ಫಂಕ್ಷನ್ ಪ್ರೊಸೀಜರ್ ಕೊನೆಗೆ ಉಳಿಯತ್ತು. ಹೌದಾ? ಆ ಥರ ಮೆಂಟಲ್ ಆಗಿ ಬಿಹೇವ್ ಮಾಡಬಾರ್ದು. ಅದನ್ನು ಮೆಂಟಲ್ ಅವ್ರು ಅಂತ ಹೇಳೋಕ್ಕಾಗಲ್ಲ, ಅವ್ರು ಕಳಿಯೋ ಪಾಪ ಡೌಟ್ಸ್ ಬರ್ತದೆ. ಎಕ್ಸ್ ಇಸ್ ಈಕ್ವಲ್ 2 ತಗೊಳ್ತೀನಿ ಸರ್, ಅವಾಗ ಒಂದು 4 ಬರುತ್ತೆ, ಅವಾಗ ಒಂದು ನಾಟ್ ಈಕ್ವಲ್ ಬರ್ತೀನಿ ಸರ್ ಅಂತಾನೆ. ಅಂದರೆ ನಾನು ಫಸ್ಟಿಂದ ಹೇಳ್ತಾ ಇದ್ದೀನಿ, ಇಫ್ ಯು ಆರ್ ಇನ್ ಸಕ್ಸಸ್ ಪ್ರೂವಿಂಗ್ ಆಫ್ ಸಮ್ ಫಂಕ್ಷನ್ ಅಥವಾ ಸಮ್ ರಿಲೇಷನ್, ದೆನ್ ಯು ಆರ್ ನಾಟ್ ಆ್ಯಕ್ಚುಲಿ ಸಕ್ಸಸ್. ನೀವು ಪ್ರೂವ್ ಮಾಡ್ಕೊಂಡೇ ಇರ್ತೀಯ. ಹಾಗಾದರೆ 99 ಎಕ್ಸಾಂಪಲ್ಸ್ ತಗೊಂಡು ಈಗ ಸಬ್ಜೆಕ್ಟ್ ಇರ್ತಕ್ಕಂಥವ್ನು ಯಾವುದೋ ಒಂದು ಎಕ್ಸಾಂಪಲ್ ಎತ್ಕೊಂಡು ಬರ್ತಾನೆ, ಡಿಸ್ಪ್ರೂವ್ ಮಾಡ್ತಾನೆ, ಅವನೇ ವಿನ್ ಆಗ್ತಾನೆ. ಆ ರೀತಿ ಸಬ್ಜೆಕ್ಟ್ಸ್ ಇವೆಲ್ಲನು. ಈ ಸಿಂಬಲ್ ಹೇಳ್ತಾ ಇದೆ ಫಾರ್ ಆಲ್, ಯಾವುದೋ ಒಂದಕ್ಕೆ ಚೆಕ್ ಮಾಡಿಬಿಡಿ, 1 ಬರಿಬೇಡ, ಎಲ್ಲ ನೋಡಿ. -1 1 ಅನ್ನೋದು ಒಂದು ಕಾಂಬಿನೇಷನ್, -1 4 ಅನ್ನೋದು ಒಂದು ಕಾಂಬಿನೇಷನ್, -1 2 ಅನ್ನೋದು ಒಂದು ಕಾಂಬಿನೇಷನ್, -1 2 10 ಅನ್ನೋದು ಒಂದು ಕಾಂಬಿನೇಷನ್, -5 +5 ಒಂದು ಕಾಂಬಿನೇಷನ್. ಈ ರೀತಿ ಎಲ್ಲ ಕಾಂಬಿನೇಷನ್ಸ್ಗೂ ಹುಡುಕೊಂಡೋಗಿ ರೂಲು. ಎಲ್ಲ ಕಾಂಬಿನೇಷನ್ಸ್ಗೂ ಒಂದೇ ಆನ್ಸರ್ ಬಂದರೆ ಬರ್ದಾಕ 1 ಅಂತ. ನೋಡಿ, ನಮ್ಮ ಕಣ್ಣು ಮುಂದೆ ಒಂದು ಎಕ್ಸಾಂಪಲ್ 1 ಆಗ್ತಾ ಇದೆ, ಒಂದು ಎಕ್ಸಾಂಪಲ್ 1 ಆಗ್ತಿಲ್ಲ. ಒಂದು ಎಕ್ಸಾಂಪಲ್ 1 ಆಗದಿರೋ ಸಿಕ್ಕಿದ್ರೂ ನಾಟ್ 1. ದಿಸ್ ಇಸ್ ರೂಲ್ ಫಾರ್ ಆಲ್ ಪ್ರಾಬ್ಲಮ್ಸ್ ಬಟ್ ನಾಟ್ ಫಾರ್ ಪ್ರೆಸೆಂಟ್ ಪ್ರಾಬ್ಲಮ್. ಗೊತ್ತಾಗ್ತಿದೆಯಾ? ಅಲ್ಲಿಗೆ ಈ ಮೆಥಡ್ ಆದರೆ ಮಾಡ್ಕೋ, ಈ ಮೆಥಡ್ ಫಸ್ಟ್ ಪ್ರಯಾರಿಟಿ ನೋಡಿ. ಫಸ್ಟ್ ಮೆಥಡ್ ಫಾರ್ 1 ಸೆಕೆಂಡ್ ಮೆಥಡ್ ಫಾರ್ 1 ಎಸ್ 1 ನಿನಗೆ ಸ್ಪೇಸ್ ಸಾಕಾಗಿಲ್ಲ ಅಂದರೆ ನಾನು ಕೊಟ್ಟಿರ್ತಕ್ಕಂಥ ಜಾಗವನ್ನೇ ಆ ಸ್ಕೇಲ್ ತಗೊಂಡು ಸ್ವಲ್ಪ ಏನು ಬೈಫರ್ಗೇಟ್ ಮಾಡ್ಕೋ, ಸ್ಪೇಸನ್ನು ಡಿವೈಡ್ ಮಾಡ್ಕೋ, ಪ್ರಾಬ್ಲಮ್ಗೆಲ್ಲ ಇಷ್ಟಾಗುತ್ತೋ ನೋಡ್ಕೊಂಡು ಡಿವೈಡ್ ಮಾಡ್ಕೋ. ಗೊತ್ತಾಗ್ತಿದೆಯಾ? ಮತ್ತು ಇದೇ ರೀತಿ ಹೆಡ್ಡಿಂಗ್ ಬರೀಬೇಕು. ಆನ್ ಟು ಫಂಕ್ಷನಲ್ಲಿ ಇದೆ. ಎಸ್, ಏನು ತಗೊತಾ ಇದ್ದೀವಿ? ಝಡ್ 1 2 -1 -2 0 5 6 -7 ಏನು ಬೇಕಾದ್ರೆ ತಗೋಬೋದು. ಏನು ಬೇಕಾದ್ರೆ ಅಂದರೆ ನ್ಯಾಚುರಲ್ ನಂಬರ್ಸ್ ವಿತ್ ಪ್ಲಸ್ ಆರ್ ಮೈನಸ್ ಇನ್ಕ್ಲೂಡಿಂಗ್ 0 ಅಷ್ಟೇನೇ ಪಾಸಿಬಿಲಿಟಿ. ಏನು ಬೇಕಾದ್ರೆ ಝಡ್ಗೆ ಇನ್ನೇನಿಲ್ಲ. ಇಲ್ಲೂ ಕೂಡ ಅದೇ ಕೊಟ್ಟಿರೋದ್ರಿಂದ 1 2 3 4 -1 -2 -3 ಎಲ್ಲ ಒಂದೇ ಇದೆ. ಯಾರೋ ಡಯಾಗ್ರಾಮಿಂದ ನಿಮ್ಗೆ ಆಂಟು ಫಂಕ್ಷನ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಬರೆಯೋದು ಮಾತ್ರ ರೇಂಜು ಕೋಡಮೈನಲ್ಲಿ ಲ್ಯಾಂಗ್ವೇಜಲ್ಲಿ ಬರ್ದಾಕೋಣ. ಹೌದಾ? ಪ್ಲೀಸ್ ಎಲ್ಲರೂ ನೋಡಿ. ಪಿಕ್ ದ ಎಲಿಮೆಂಟ್ 1, ಸಬ್ಸ್ಟಿಟ್ಯೂಟ್ ಇನ್ ಪ್ಲೇಸ್ ಆಫ್ x square, we get 1, no problem. Pick the element 2, substitute in place of x square, we get 4, no problem. Pick the element -1, substitute in place of x square, we get some image. ಅಲ್ಲಿಗೆ ನಿಮ್ಗೆ ಇಷ್ಟೊತ್ತಿಗೆ 1 ಆಗಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಯಾಕೆಂದರೆ ನಾನು ಫಸ್ಟ್ 1 ಫಂಕ್ಷನ್ ಅರ್ಥ ಮಾಡಿಸಿದ್ದು ಫಸ್ಟು ಸಾರಿ ಆಂಟೋಲ್ಲಿದ್ದೀವಲ್ಲ, ಸಾರಿ 1 ಅಲ್ಲ ಆಂಟೋಲ್ಲಿದೆ. ಆಮೇಲೆ ಟೇಕ್ -2 ಇದೇ ಬರುತ್ತೆ. ಟೇಕ್ 0, ಇಲ್ಲೆಲ್ಲೋ 0 ಇರುತ್ತೆ, ನಾನು ಬರೆದಿಲ್ಲ ಅಷ್ಟೇ, 0 ಬರುತ್ತೆ. ಟೇಕ್ 5, ಇಲ್ಲೆಲ್ಲೋ 25 ಇರುತ್ತೆ, ಆಗ್ಬೋದು. ಸರ್ ಏನು ಸರ್ ಇದು? ಎಲ್ಲದಕ್ಕೂ ಎಲ್ಲ ಎಲಿಮೆಂಟ್ಸ್ ಇಮೇಜ್ ಆಗ್ತಿವೆ? ಅಲ್ವಾ ಪಾಪ. ಆಲ್ರೆಡಿ ನಿಮಗೆ ಇಲ್ಲಿ 2 ಎಲಿಮೆಂಟ್ಸ್ ಕಾಣಿಸ್ತಾ ಇದೆ, ಕೆಳಗಡೆ ಇನ್ನೂ ಬೇಜಾನ್ ಎಲಿಮೆಂಟ್ಸ್ ತೋರಿಸ್ತೀನಿ. ಅವು ಯಾವುದಕ್ಕೂ ಇಮೇಜ್ ಅಲ್ಲ. ಹೌದು ಸರ್, ಆಗ್ತಾವೇನೋ? ಈ ಡೌಟ್ಗೆ ನಾನು ಸ್ಪಷ್ಟವಾಗಿ ಬರ್ತಾ ಇದ್ದೀನಿ. ಈ 2 3 ಎಲಿಮೆಂಟ್ಸು ಯಾವ ಎಲಿಮೆಂಟ್ಸ್ಗೆ ಇಮೇಜ್ ಆಗುತ್ತೋ ಬರೆಯೋಣ. ಹೌದಾ? ನೋಡಿ, ಅದೇ ಡಯಾಗ್ರಾಮನ್ನು ಸಪ್ರೇಟಾಗಿ ಬರೀತಾ ಇದ್ದೀನಿ. ಆ ಎಲಿಮೆಂಟ್ಸನ್ನು ಪಕ್ಕಕ್ಕೆ ತೆಗೆದೀನಿ ಅಷ್ಟೇ ನಾನು. ಯಾವುದು 2 3 ಪಕ್ಕಕ್ಕೆ ತೆಗೆದಿದ್ದೀನಿ, 2 3.
ಫಾರ್ಮುಲಾ ಏನಪ್ಪ ಎಕ್ಸ್ ಸ್ಕ್ವೇರ್. ಈ ಕ್ವೆಶನ್ ಮಾರ್ಕ್ ಅಂತ ಇಟ್ಟಿದ್ದೀನಿ ಇಲ್ಲಿ, ಹೌದಾ? ಆ ಕ್ವೆಶನ್ ಮಾರ್ಕ್ ಪ್ಲೇಸಲ್ಲಿ ಒಂದು ಇಂಟೀಜರ್ ಹಾಕು. ಈ ಫಾರ್ಮುಲಲ್ಲಿ ಹಾಕಿದ ಮೇಲೆ 2 ಆಗಲಿ 3 ಆಗಲಿ ಬರಬೇಕು. ಅಗೈನ್ ಅವರೇ ಸ್ಟೂಡೆಂಟ್ ಏನು ಮಾಡ್ತಾನೆ, ಸರ್ ನಾನು ರೂಟ್ ಅಥವಾ ರೂಟ್ 3 ಹಾಕಲಾ ಇಲ್ಲಿ ಅಂತ ಕೇಳ್ತಾನೆ. ನನ್ನನ್ನೇನು ಕೇಳೋದು, ನಿನ್ನ ಸಬ್ಜೆಕ್ಟ್ ಕೇಳಿದ್ರೆ ನಿನ್ನ ಮುಖಕ್ಕೆ ನೀನು ಒಪ್ಕೊಳ್ತೀಯ. ಅಯ್ಯೋ ಇಂಟೀಜರ್ಸ್ ಅಂದರೆ ಈ ಸೆಟ್ಟಲ್ಲಿರುವೆ ತಗೋಬೇಕು ಫಸ್ಟ್ ಡಯಾಗ್ರಾಮಲ್ಲಿ, ಡಯಾಗ್ರಾಮಲ್ಲಿ ಈ ಸೆಟ್ಟಲ್ಲಿರೋ ಸೆಕೆಂಡ್ ಡಯಾಗ್ರಾಮಲ್ಲಿ ತಗೋಬೇಕು, ಹೌದಾ? ಇಲ್ಲಿ ನೀನು ರೂಟ್ 2 ಫಿಲ್ ಮಾಡಿದೆ ಅಂತ ಇಟ್ಕೋ. ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ ಒಪ್ಪಲ್ಲ. ಯಾವ ಕಾನ್ಸೆಪ್ಟು? ಇಲ್ಲಿರೋ ಝಡ್ ರೂಟ್ ಈಸ್ ನಾಟ್ ಎ ಇಂಟೀಜರ್. ಅಲ್ಲಿಗೆ ಇಲ್ಲಿ 2 ಬರಬೇಕು ಅಂತ ಒತ್ತಾಯ ಮಾಡಿ ರಾಂಗ್ ನಂಬರ್ ಇಲ್ಲಿ ಫಿಲ್ ಮಾಡ್ತೇವೆ ಹೊರತು ನಾನು ರಾಂಗ್ ಸಬ್ಜೆಕ್ಟ್ಗೆ ಹೋಗ್ತಾ ಇದ್ದೀನಿ ಅನ್ನೋದು ಮೈ ಮರೆತು ಬಿಹೇವ್ ಮಾಡ್ತಿದ್ಯಾ ಅಂದರೆ ಏನು ಸರ್, ಈ ರೂಟ್ 2 ಇಲ್ಲಿ ಇರಬಾರ್ದ? ಸಾಧ್ಯವೇ ಇಲ್ಲ. ಇದು ಮ್ಯಾಥ್ಸನ್ನು ಕೇಳೋಂಥ ಪ್ರಶ್ನೆನಲ್ಲ, ಈ ಪ್ರಾಬ್ಲಮ್ನ ಕೇಳು. ರೂಟ್ 2 ನಾನು ಇದರಲ್ಲಿ ಹಾಕ್ಕೊಳ್ಳಬೇಡ ಅನ್ನೋದು ಈ ಸೆಟ್ನ ಕೇಳು. ಅಲ್ಲಿಗೆ ಏನು ಮಾಡ್ತೀವಿ ಇಲ್ಲಿ, ಅದೇ ಈ 2 ಮತ್ತು 3 ಯಾವುದಕ್ಕೂ ಇಮೇಜಸ್ ಅಲ್ಲದೆ ಇರೋ ಕಾರಣಕ್ಕೆ ದೀಸ್ ಎಲಿಮೆಂಟ್ಸ್ ಆರ್ ನಾಟ್ ಬಿಲಾಂಗ್ಸ್ ಟು ರೇಂಜ್ ಸೆಟ್, ಹೌದಲ್ವಾ? ಹ್ಯಾರೋ ಮಾರ್ಕ್ಸ್ ಇಲ್ಲ ಅಂದರೆ ಅದು ರೇಂಜಲ್ಲಿ ಬರಲ್ಲ. ಮತ್ತಿದೆಲ್ಲ ದ ಹೋಲ್ ಸೆಟ್ ಈಸ್ ಕೋಡಮೈನ್. The only elements which are images of some elements in first set, the only images which are the only numbers in second set which are images of some element of first set are only range. ಯಾವುದೋ ಒಂದು ನೀನೇನಾದ್ರೂ ನಂಬರ್ ತಗೋ, ಅದು ಯಾವುದೋ ಒಂದಕ್ಕೆ ಇಮೇಜ್ ಆಗಿದ್ರೆ ಅದು ರೇಂಜಿಗೆ ಸೇರುತ್ತೆ. 2, 3 ನೀನು ಸತ್ತರೂ ಕೂಡ ಯಾವುದಕ್ಕೆ ಇಮೇಜ್ ಅಂತ ತೋರ್ಸೋಕ್ಕಾಗಿಲ್ಲ. ನೋಡಿ ಇಲ್ಲಿ ಬರೆದಿದ್ದೀನಿ ಪಿಕ್ಚರು, ಬಲವಂತ ಮಾಡಿ ರೂಟ್ 2 ಇಲ್ಲಿ ಬರೋದೇನು, ರೂಟ್ 2 ಸ್ಕ್ವೇರ್ 2 ಬರುತ್ತೆ. ಆದರೆ ನಿನಗೆ ಗೊತ್ತಿಲ್ಲದಿರೋ ಸಬ್ಜೆಕ್ಟ್ ಮಿಸ್ಟೇಕ್ ಮಾಡಾಕಿದೆಯಾ ಏನು ಸರ್? ಆ ಡೊಮೈನಲ್ಲಿ ಇಲ್ಲದೆ ಇರ್ತಕ್ಕಂಥ ನಂಬರ್ ತೊಗೊಂಡಿದೆಯಾ? ನಿನ್ನ ಇಂಟೆನ್ಷನ್ 2 ಬರಬೇಕು ಅಂತ ನೋಡ್ತಿದ್ದೆ ಹೊರತು ನಾನು ಹಾಕ್ತಿರೋ ಎಲಿಮೆಂಟ್ ಸೆಟ್ಟಿಗೆ ಸೇರಿದೆಯಾ ಇಲ್ವಾ ಅನ್ನೋದು ಮರ್ತು ಬಿಹೇವ್ ಮಾಡ್ತಿದ್ಯಾ. ಹೇಗೆ? ಹಾಗಾದರೆ ಇದೇನಾಗುತ್ತೆ, ಅಂಟು ಆಗಲ್ಲ ಅಂತ ಅನಿಸ್ಬಿಟ್ಟಿದೆ. ಪ್ರಾಪರ್ ರೀಸನ್ ಬರೀಬೇಕಲ್ಲ, ಬಾ. ಎಸ್ ಇಷ್ಟೇ ರೀಸನ್ನು ಎಲ್ಲರೂ ಇಲ್ಲಿ ಕೇಳಿಸ್ಕೊಡಿ. ಕೋಡಮೈನ್ ಆಫ್ ಎಫ್ ಅಂತ ಬರೀಬೇಕು, ಸುಮ್ಮನೆ ಏನಂದ್ರೆ ಅದು ಬರೀಬಾರ್ದು. ಈಸ್ ಸೆಟ್ ಆಫ್ ಆಲ್ ಇಂಟೀಜರ್ಸ್, ಏನದು ಕಾಮ ಝಡ್. ಎಲ್ಲಿ ನೋಡಿದೆ ಸರ್? ಅದನ್ನೇ ತಗೋಬೇಕು ಕೋಡಮೈನ್ಗೆ. ಮತ್ತು ರೇಂಜು ಅದನ್ನೇ ಹೇಳ್ತಾ ಇದ್ದೀನಿ, ರೇಂಜ್ ಆಫ್ ಎಫ್. ಏನು ಬರ್ತವೆ ರೇಂಜ್ ಆಫ್ ಎಫ್? ಇದಷ್ಟೇ. ಇಂಟೀಜರ್ಸ್ ನೋಡಿ, ಇಂಟೀಜರ್ ಸ್ಪೆಲ್ಲಿಂಗ್, ಇಂಟೀಜರ್ಸ್ ಆಫ್ ದಿ ಟೈಪ್ 1, 4, ಡಾಟ್ ಏನು ಎನ್ ಸ್ಕ್ವೇರ್, ಎನ್ ಬಿಲಾಂಗ್ಸ್ ಟು ಝಡ್. ಅದೇನು ಸರ್ ಝಡ್ ಅಂತವ್ರು? ಅವಾಗ ನ್ಯಾಚುರಲ್ ನಂಬರ್ ಆಗಿತ್ತು, ಏನೂ ಹಾಕಲಿಲ್ಲ. ಸೊ ಅಲ್ಲಿಗೆ ಈ ಎಲಿಮೆಂಟ್ಸ್ ಬಿಟ್ಟು ಇನ್ನೇನೆಲ್ಲ ಇದೆಯೋ ಅವೆಲ್ಲ ಕೋಡಮೈನಲ್ಲಿದೆ. ಬಟ್ ಈ ಎಲಿಮೆಂಟ್ಸ್ ಬಿಟ್ಟು ಇನ್ನು ಯಾವ್ಯಾವ ಇದೆಯೋ ಅವು ಯಾವುದಕ್ಕೆ ಇಮೇಜ್ ಆಗ್ತಾ ಇಲ್ಲ ನೋಡಿ. ಅಲ್ಲಿಗೆ ನಾವು ಬರೆಯೋದಿಷ್ಟೇ, ಕೋಡೊಮೈನ್ ಆಫ್ ಎಫ್ ನಾಟ್ ಈಕ್ವಲ್ಸ್ ಟು ರೇಂಜ್ ಆಫ್ ಎಫ್, ಹೆನ್ಸ್ ಎಫ್ ಈಸ್ ನಾಟ್ ಆನ್ ಟು ಫಂಕ್ಷನ್. ಮತ್ತೆ ಅದೇನಾದ್ರು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ರೂವ್ ಮಾಡೋ ಪ್ರೊಸೀಜರ್ಗೆ ಹೋದ್ರೆ, ಅಂದರೆ ಸೆಕೆಂಡ್ ಮೆಥಡ್ ಡೇಂಜರಸ್ ಮೆಥಡ್ ಅಂತ ಹೇಳಿದ್ನಲ್ಲ, ಎಫ್ ಆಫ್ ಎಕ್ಸ್ ಇಕ್ವಲ್ ಟು ವೈ, ಆ ಮೆಥಡ್ ಮಾಡೋದೇನೋ ಆನ್ ಟು ಬಂದ್ಬಿಡುತ್ತೆ ಒಂದೊಂದ್ಸಲಿ. ನೋಡಿ ಹೀಗೆ ಬರೀಬೇಕು ಎಲ್ಲಾನು. ಇದು ಸ್ವಲ್ಪ ನೋಡ್ಕೊಳ್ಳಿ, 1, 4, ಡಾಟ್ ಎನ್ ಸ್ಕ್ವೇರ್ ಎನ್ ಬಿಲಾಂಗ್ಸ್ ಟು ಝಡ್. ಇದು ಲೆಕ್ಕ, ಇನ್ನೇನಲ್ಲ ಅದು. ಅಲ್ಲಿಗೆ ರೇಂಜ್ ಆಫ್ ಎಫ್ ನಾಟ್ ಈಕ್ವಲ್ಸ್ ಟು ಕೋಡಮೈನ್ ಆಫ್ ಎಫ್, ಹೆನ್ಸ್ ಯುವರ್ ಪ್ರಾಬ್ಲಮ್, ಯುವರ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆನ್ ದಿ ಸೆಟ್ ಆಫ್ ಇಂಟೀಜರ್ಸ್ ಇಸ್ ನಾಟ್ ಆನ್ ಟು ಫಂಕ್ಷನ್. 1 ಆಯ್ತಾ? 1 ಆಗಲಿಲ್ಲ. ಆಂಟು ಆಯ್ತಾ? ಆಂಟುನೂ ಆಗಲಿಲ್ಲ. ಸೊ ದಿಸ್ ಇಸ್ ನೈದರ್ 1 ನಾರ್ ಆನ್ ಟು ಫಂಕ್ಷನ್, ಹೆನ್ಸ್ ಮೇ ನಾಟ್ ಬಿ. ಇದು ಬೈಜೆಕ್ಟಿವ್ ಅಂತ ಪ್ರಶ್ನೆನೇ ಬರೋದಿಲ್ಲ. ಮತ್ತೆ ಕೆಲವು ಪ್ರಾಬ್ಲಮ್ಸ್ ಶೋ ದಟ್ ಬೈಜೆಕ್ಟಿವ್ ಅಂತ ಕೇಳಿರ್ತಾರೆ. 1 ಆಂಟು 2 ಆದರೆ ಫೈನಲ್ ಕನ್ಕ್ಲೂಷನ್ ಬೈಜೆಕ್ಟಿವ್ ಅಂತ ಬರ್ಕೊಂಡು ಬರಬೇಕು. ಬೈ ಮಿಸ್ಟೇಕ್ ಮರ್ತುಬಿಟ್ಟು ಹೊರಡು ಬಂದೇನೋ, ನಿನಗೆ 1 ಆಂಟು 2 ಮಾರ್ಕ್ ಕೊಡ್ತಾನೆ, 3ನೇ ಮಾರ್ಕ್ ಬರೀ ಈಸ್ ಎ ಬೈಜೆಕ್ಟಿವ್ ಅಂತ ಬರೆಯೋದಕ್ಕೆ ಅಲರ್ಟ್ ಮಾಡಿರ್ತಾನೆ, ಆ ಮಾರ್ಕ್ ಕೊಟ್ಟೋಗುತ್ತೆ. ಸೊ ಅದಕ್ಕೆ ಕ್ವಶನ್ ಕೇರ್ಫುಲ್ಲಾಗಿ ಓದಬೇಕು ಅನ್ನೋದು. ಎಸ್, ದಟ್ ಇಸ್ ಅ ಪ್ರಾಬ್ಲಮ್ ನಂಬರ್, ಐ ಥಿಂಕ್ ದಿಸ್ ಇಸ್ ಡಿ. ಥರ್ಡ್ ಪ್ರಾಬ್ಲಮ್ ಅಲ್ಲಿ ABCD ಲೈಕ್ ದಟ್. ಎಸ್, ಇಲ್ಲಿ ಕೂಡ ಅಷ್ಟೇ. ಫಸ್ಟ್ ಡಿಸ್ಪ್ರೂವ್ ಮಾಡಕ್ಕೆ ಹೋಗ್ಬೇಕು ನಾವು. ಅಂದರೆ ಎಕ್ಸಾಂಪಲ್ ಮೈನಸ್ ಪ್ಲಸ್ ತೊಗೊಳಕ್ಕಾಗಲ್ಲ, ಯಾಕಂದರೆ ನ್ಯಾಚುರಲ್ ನಂಬರ್ಸ್ ಇರೋದ್ರಿಂದ. ಫಾರ್ ಆಲ್ x1, x2 ಬಿಲಾಂಗ್ಸ್ ಟು n, ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ತಗೊಂಡಿದ್ದೀನಿ. ಸೊ ಈಗ ಏನು ಪ್ರೂವ್ ಮಾಡ್ಬೇಕು ನೀನು? x1 ಇಸ್ ಈಕ್ವಲ್ ಟು x2 ಪ್ರೂವ್ ಮಾಡಬೇಕು. ಎಸ್,
x1 ಕ್ಯೂಬ್ ಇಸ್ ಈಕ್ವಲ್ಸ್ ಟು x2 ಕ್ಯೂಬ್. ಇಲ್ಲಿರೋದನ್ನು ತಗೊಂಡಿದ್ವಿ. ಆಗಿದು x1 ಕ್ಯೂಬ್ ಮೈನಸ್ x2 ಕ್ಯೂಬ್ ಇಸ್ ಈಕ್ವಲ್ ಟು 0. a ಕ್ಯೂಬ್ ಮೈನಸ್ b ಕ್ಯೂಬ್ ಫ್ಯಾಕ್ಟರ್ಸ್ ಇವು. ಅಂದರೆ x1 ಮೈನಸ್ x2 ಇಂಟು x1 ಸ್ಕ್ವೇರ್ ಪ್ಲಸ್ x2 ಸ್ಕ್ವೇರ್ ಪ್ಲಸ್ ಮೈನಸ್ x1 x2. ಇಲ್ಲಿ 2 ಬರಲ್ಲ, ಇಲ್ಲಿ ಮೈನಸ್ ಇದ್ದಾಗ ಇಲ್ಲಿ ಪ್ಲಸ್ ಬರುತ್ತೆ. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2a ಬಲ್ಲ, ಅದು a ಮೈನಸ್ b ಇಂಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ ab. ಇಫ್ ಇಟ್ ಇಸ್ ಪ್ಲಸ್, ಇಲ್ಲಿ ಪ್ಲಸ್ ಕ್ಯಾರಿ ಆಗುತ್ತೆ, ಅವಾಗ ಮೈನಸ್ ಕ್ಯಾರಿ ಆಗುತ್ತೆ. ಏನು ಬರೋದಿಲ್ಲ, a ಕ್ಯೂಬ್ ಮೈನಸ್ b ಕ್ಯೂಬ್ ಎಸ್ ಮತ್ತು ಪ್ರಾಡಕ್ಟ್. ಈಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಏನು ಗೊತ್ತಾ, ಸರ್ರು ಇದನ್ನು ಈಕ್ವೇಟ್ ಮಾಡಿ 0ಗೆ x1 ಮೈನಸ್ x2 0ಗೆ ಈಕ್ವೇಟ್ ಮಾಡಿದ್ರೆ ಏನು ಬರುತ್ತೆ, x1 x2 ಬರುತ್ತೆ. ಸರ್ ಇಲ್ಲಿಗೆ ನಿಲ್ಲಿಸ್ಬಿಟ್ರೆ 1 1. ಇನ್ನು ಇದನ್ನೇನಾದ್ರು 0ಗೆ ಈಕ್ವೇಟ್ ಮಾಡಕ್ಕೆ ಕೇಳಿದ್ರೆ ಎರಡು ವ್ಯಾಲ್ಯೂಸ್ ಬಂದಂಗೆ ಆಯ್ತು x2ಗೆ. ಅಕಸ್ಮಾತ್ ಮಾಡೋಕ್ಕಾದ್ರೆ ನಿಮಗೆಲ್ಲ ಒಂದು ಕ್ವಶನ್ನು, x1 x2 ಎಲ್ಲಿಂದ ತಗೊಂಡಪ್ಪ ನಾನು ನ್ಯಾಚುರಲ್ ನಂಬರ್ಸ್. ನೀನೇ ಮನಸ್ಸಲ್ಲಾಗಲಿ ರಫ್ ಪೇಪರಲ್ಲಾಗಲಿ ಎಕ್ಸಾಂಪಲ್ಸ್ ಬರ್ಕೊ. ಏನು, ಯಾವುದೋ ಒಂದು x1ಗೆ ಒಂದು ನಂಬರು, x2ಗೆ ಒಂದು ನಂಬರ್. ಅಂದರೆ ನೀನು ಇಷ್ಟ ಬಂದಂಗೆ ತಗೊಂತೆ, ಇದರಲ್ಲಿ ತಗೊಳ್ತೆ, ಇದರಲ್ಲಿ ತಗೋಬೇಕು. ಇಲ್ಲಿ ಹಾಕು, 0 ಬಂದರೆ ಅವಾಗ ಕೇಳು. ಬರಲ್ಲ. ಇದು ಪ್ರಾಬ್ಲಮ್ ನಂಬರ್ ಡಿ. ನಮಗೆ ABC ಅಲ್ಲಿ ಏನು ಫೇಸ್ ಆಯಿತು ಅದೇ ಫೇಸ್ ಆಗ್ತದೆ. ಅಂದರೆ ಅರ್ಥ x1 ಸ್ಕ್ವೇರ್ ಪ್ಲಸ್ x2 ಸ್ಕ್ವೇರ್ ಪ್ಲಸ್ x1 x2 ನಾಟ್ ಈಕ್ವಲ್ ಟು 0 ಇನ್ ದಿಸ್ ಟಾಪಿಕ್. ಯಾಕೆ ಸರ್, ಇಲ್ಲಿ ನ್ಯಾಚುರಲ್ ನಂಬರ್ ಹಾಕಿದ ಮೇಲೆ ನಿನಗೆ 0 ಬರೋಕ್ಕೆ ಸಾಧ್ಯವೇ ಇಲ್ಲ. ನೀನು ಎಷ್ಟು ನ್ಯಾಚುರಲ್ ನಂಬರ್ಸ್ ಅವ್ರು ಹಾಕೊಳ್ಳಿ ಬಂದರೆ ನನಗೆ ಕೇಳು. ಹಾಗಾದರೆ ಯು ಆರ್ ಫೇಲ್ಯೂರ್ ಟು ಪ್ರೂವ್ 2 ವ್ಯಾಲ್ಯೂಸ್ ಆಫ್ x1 ಹಿಯರ್. ಯು ಆರ್ ಸಕ್ಸಸ್ ಟು ಪ್ರೂವ್ ಓನ್ಲಿ 1 ವ್ಯಾಲ್ಯೂ ಆಫ್ x1. ಅಂದರೆ ಇಮೇಜ್ ಆಫ್ x1 ಇಸ್ ಓನ್ಲಿ 1 ವ್ಯಾಲ್ಯೂ, x2 ಇಸ್ ಓನ್ಲಿ ಇಮೇಜ್ ಆಫ್ x1. ಇನ್ನೊಂದು ಇಮೇಜ್ ತೋರಿಸಿ x1ಗೆ, ಇದರಲ್ಲಿ ಏನಾದ್ರು ಯೂಸ್ ಮಾಡ್ಕೊಂಡು ಇದನ್ನು 0ಗೆ ಈಕ್ವೇಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನು ಹೆಂಗೆ x1ಗೆ ಇನ್ನೊಂದು ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ. ಸೊ ಎಫ್ ಈಸ್ 1 1 ಫಂಕ್ಷನ್. ಸರ್ ಎಕ್ಸಾಂಪಲ್ ತಗೊಳ್ಳಿ, ಇದು ಡಿಸ್ಪ್ರೂವ್ ಆಗಿದ್ದಿದ್ರೆ ಎಕ್ಸಾಂಪಲ್ ತಗೊಂಡು ತೋರಿಸ್ತಿದ್ದೆ. ಪ್ರೂವ್ ಆಗೋದ್ರಿಂದ ನೀನು ಎಷ್ಟು ಎಕ್ಸಾಂಪಲ್ಸ್ ಅದ್ರ ತಗೋ ಮತ್ತೆ ಅದು 1 1 ಬರ್ತಾ ಇರುತ್ತೆ. ಸೊ ಪ್ರೀವಿಯಸ್ ಎಕ್ಸಾಂಪಲ್ ತಗೊಂಡ್ರೆ ಅಲ್ಲಿ ಗೊತ್ತಿತ್ತು ನನಗೆ, -1 ತಗೊಂಡು +1 ತಗೊಂಡಾಗ ಸ್ಕ್ವೇರಲ್ಲಿ 2 ಪ್ಲಸ್ ಆಗ್ಬಿಟ್ಟು ಸೇಮ್ ಆಗ್ಬಿಡ್ತವೆ. ನಾಟ್ 1 1 ತೋರಿಸೋದು ಸಕ್ಸಸ್ ಆಗುತ್ತೆ ಅಂತ. ಇಲ್ಲಂಗೆ ಮಾಡಿ ಸರ್, ಇಲ್ಲಿ ನೆಗೆಟಿವ್ ನಂಬರ್ಸ್ ತೊಗೊಳಂಗಿಲ್ಲ. ದಿಸ್ ಇಸ್ ಐಡಿಯಾ. ಸೊ ವಾಟ್ಸ್ ಯುವರ್ ಕನ್ಕ್ಲೂಷನ್? ಎಫ್ ಇಸ್ 1 1. ಯಾಕಂದ್ರೆ ನಾವು ತಗೊಂಡಿದ್ದು f of x1 is equal to f of x2, ಬಂದಿದ್ದು x1 is equal to x2. So your conclusion, f is 1 1 function. So there is no numerical example for this. If it is 1 1, it is enough to write in English alphabets. ಗೊತ್ತಾಗ್ತಿದೆಯಾ? ಎಸ್ ಎಸ್, ಇದು ಪ್ರಾಬ್ಲಮ್ ಇ ಅಂತೆ. ಮತ್ತೆ ಝಡ್ ಕೊಟ್ಟಿದ್ದಾರೆ. ಸೊ ನಮಗೆ ಆಪ್ಷನ್ ಇದೆ, ಏನು ನೆಗೆಟಿವ್ ತಗೋಬೋದು ಅಂತ. ಹೌದಾ? ನೆಗೆಟಿವ್ ತೊಗೊಂಡ್ಮೇಲೆ ಇದೇನೋ ಡಿಸ್ಪ್ರೂವ್ ಆಗುತ್ತೆ ಅನ್ನೋ ಪ್ರಯತ್ನ ಮಾಡಬೇಕು. ಸೊ ಆಗಲೇ ತೊಗೊಂಡಂಗೆ -1 +1 ತೊಗೊಳ್ತೀವಿ ಅಂತ ಇಟ್ಕೊಂಡು x1 x2, ಅಲ್ಲಿಗೆ x1 ನಾಟ್ ಈಕ್ವಲ್ ಟು x2. ಈ f of x1 f of x2 ಕಂಡಿರಿ ನೀವು ಬೇಕಾದರೆ. ಇದು ಕೂಡ -1 1 ಬರುತ್ತೆ. ಅದ್ಯಾಕೆ ಸರ್ ಹಂಗಾಗೋಯ್ತು ನೋಡಿ, -1 ಕ್ಯೂಬ್ ಇಸ್ -1 ಅಗೈನ್. ಅಯ್ಯಯ್ಯೋ, ಅಲ್ಲಿಗೆ ಇವು ನಾಟ್ ಈಕ್ವಲ್ ಆಯಿತು, ಇವು ನಾಟ್ ಈಕ್ವಲ್ ಆಯಿತು. ಇದು ನಾಟ್ ಈಕ್ವಲ್, ಇದು ನಾಟ್ ಈಕ್ವಲ್ ಬಂದರೆ ಏನು ಕನ್ಕ್ಲೂಷನ್ ಅನ್ಕೊಂಡಿದ್ದೀನಿ ನೀನು ಸಬ್ಜೆಕ್ಟ್ ಪ್ರಕಾರ? ಇಫ್ ಬೋತ್ ಆರ್ ನಾಟ್ ಈಕ್ವಲ್ ದೆನ್ ಆಲ್ಸೋ ಎಫ್ ಇಸ್ 1 1. ಅಲ್ಲಿಗೆ ನಾವು n1 1 ಪ್ರೂವ್ ಮಾಡೋ ವೇಲ್ ಹೋಗ್ತಾ ಇದ್ದೀವಿ ಅಂದರೆ ಡೇಂಜರಸ್. ನಾಟ್ 1 1 ಏನಾದ್ರು ಇದ್ದಾಗ ಅದು ಬೇಗ ಐಡೆಂಟಿಫೈ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಸಿಗ್ಬಿಡುತ್ತೆ. ಸೊ ಇಲ್ಲಿ ಇದು ನಾಟ್ ಈಕ್ವಲ್, ಅವಾಗ ಇದು ನಾಟ್ ಈಕ್ವಲ್ ಬರ್ತಾ ಇದೆ. ಎರಡು ನಾಟ್ ಈಕ್ವಲ್ ಬಂದಾಗ ನಾನು 5 ಸಿಚುವೇಶನ್ಸ್ ಅಲ್ಲಿ ಹೇಳಿದ್ದೀನಿ 1 1 ಅಂತ. ಹಾಗಾದರೆ ಇದನ್ನು ನಂಬೋದು ಬೇಡ, ಪ್ರಾಕ್ಟಿಕಲ್ ಆಗಿ ಹೋಗೋಣ. ಏನು ಸರ್ ಅದು? ಸೇಮ್ ಅದೇನು, ಫಾರ್ ಆಲ್ x1, x2 belongs to z, f of x1 is equal to f of x2. Same, x1 cube is equals to x2 cube. x1 cube is equal, ಅದು ಫ್ಯಾಕ್ಟರ್ಸ್ಗೋಸ್ಕರ ಈ ಕಡೆ ತಗೊಂಡಾಗ x1 cube minus x2 cube is equal to 0. ಆವಾಗ ಬರ್ದಿದ್ದೆ x1 minus x2 into x1 square plus x2 square minus x1, ಇಲ್ಲಿ ಮೈನಸ್ ಇದ್ದಾಗ ಇಲ್ಲಿ ಪ್ಲಸ್ ಬರುತ್ತೆ, x2 is equal to 0 ಅಂತ. ಹೌದಾ? ಪ್ಲೀಸ್ ಇಲ್ಲಿ ನೋಡಿ, x1 is equal to x2 ಆಗೋಯ್ತು. In previous problem, there is a natural number set. We are not possible to substitute any two natural number here to get 0. ಹೌದು, ಅಲ್ಲಿ ತಂದು ನ್ಯಾಚುರಲ್ ನಂಬರ್ಸ್ ಹಾಕಿ ಇಲ್ಲಿ ಕೊಟ್ಮೇಲೆ ಅದು 0 ಆಗಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಕನ್ಕ್ಲೂಷನ್ ಮಾಡ್ತೇವೆ. ಯಾಕಂದರೆ ಸಮ್ ಆಫ್ ಸ್ಕ್ವೇರ್ ಆಫ್ ನ್ಯಾಚುರಲ್ ನಂಬರ್ಸ್ ಎಷ್ಟೇ ಆ್ಯಡ್ ಮಾಡ್ಕೊಂಡು ನಿನಗೆ 0 ಬರೋಕ್ಕೆ ಸಾಧ್ಯವೇ ಇಲ್ಲ. ಇವಾಗ ಇಂಟೀಜರ್ಸ್ ಇರೋದ್ರಿಂದ ನೆಗೆಟಿವ್ ಕೂಡ ತಗೋಬೋದು.
ನೆಗೆಟಿವ್ ತಗೊಂಡು ಇದೇನಾದ್ರು ಝೀರೋ ಮಾಡಕ್ಕೆ ಪ್ರಯತ್ನ ಮಾಡ್ಬೋದೇನೋ ಅನ್ನೋ ಥಾಟ್ಸ್ ನಿಮ್ಮಲ್ಲಿ ಇರ್ತವೆ. ನೀನು ನೆಗೆಟಿವ್ ತಗೊಂಡ್ರು ಸಹ ದಿಸ್ ಬಿಕಮ್ಸ್ ಪಾಸಿಟಿವ್. ಹೌದಾ? ಇನ್ನು x1 ನೆಗೆಟಿವ್ ತಗೊಂಡು x2 ಪಾಸಿಟಿವ್ ತಗೊಂಡಾಗ ಅದು ನೆಗೆಟಿವ್ ಬರುತ್ತೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಸ್ಕ್ವೇರ್ ಅನ್ನೋದು ವಿತೌಟ್ ಸ್ಕ್ವೇರ್ ನಂಬರ್ಗಿಂತ ಜಾಸ್ತಿ ಕ್ವಾಂಟಿಟಿ ಡಾಮಿನೇಟ್ ಮಾಡುತ್ತೆ. ಸ್ಕ್ವೇರ್ಸ್ ಆಫ್ ಸಮ್ ನಂಬರ್ಸ್ ಇಸ್ ಡಾಮಿನೇಟೆಡ್ ಬೈ ದ ಸ್ಕ್ವೇರ್ಸ್. ಆವಾಗ ಇದು ಡಾಮಿನೇಷನ್ ಅಂದ್ರೆ ಏನು? ಇದರ ವ್ಯಾಲ್ಯೂ ಸಿಂಪ್ಲಿಫೈ ಮಾಡಿದ್ರೆ ಜಾಸ್ತಿ ಬರುತ್ತೆ ಇದಕ್ಕಿಂತ ಅಂತ. ಆವಾಗ ಇಲ್ಲಿ ಮೈನಸ್ ಇದ್ರೂ ಕೂಡ ಜಾಸ್ತಿ ಇರೋದು ಪ್ಲಸ್ ಇರೋದ್ರಿಂದ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ ಹೊರತು ಝೀರೋ ಆಗಲ್ಲ. ಅರ್ಥ ಆಗಲಿಲ್ಲ ಅಂತ ಇಟ್ಕೋ. ಇದು ಕ್ವಾಡ್ರಾಟಿಕ್ ಈಕ್ವೇಶನ್, ಸ್ಕ್ವೇರ್ಸ್ ಇದೆ. ಸಿಂಪ್ಲಿಫೈ ಮಾಡಿದಾಗ x1 ರೂಟ್ಸ್ ಅಲ್ಲಿ ಬರುತ್ತಾ ಇಲ್ವಪ್ಪ? ಹೌದು. ಫ್ಯಾಕ್ಟರೈಸ್ ಆಗದೆ ಇರೋ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅನ್ನ ಫಾರ್ಮುಲಾ ಹಾಕೊಂಡು ಮಾಡ್ತಾ ಇದ್ವು, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2 ಅಂತ. ಹಾಗಾದಾಗ ರೂಟ್ ಬರುತ್ತೆ. ಡಸ್ ರೂಟ್ ಟರ್ಮ್ಸ್ ಬಿಲಾಂಗ್ಸ್ ಟು z? ನೋ. ಹಾಗಾದ್ರೆ ಏನ್ ಹೇಳಿದ್ರಿ ಸರ್ ನೀವು? ವಿ ಕೆನಾಟ್ ಫೈಂಡ್ ಸೆಕೆಂಡ್ x ವ್ಯಾಲ್ಯೂ ಅದರ್ ದ್ಯಾನ್ x2 ಇನ್ ದಿಸ್ ಈಕ್ವೇಶನ್. ಎಷ್ಟೊತ್ತು ನೀನು ವರ್ಕೌಟ್ ಮಾಡಿದ್ರು ಸಹ x1 ಗೆ ಇನ್ನೊಂದು ವ್ಯಾಲ್ಯೂ x2 ತೆಗಿಯೋಕೆ ನಿನ್ ಕೈಯಲ್ಲಿ ಆಗಲ್ಲ. ಅಂದ್ರೆ ಯು ಆರ್ ಓನ್ಲಿ ಪ್ರೂವಿಂಗ್ ಟು ವ್ಯಾಲ್ಯೂ x1 ಇಸ್ ಈಕ್ವಲ್ ಟು x2. ಇವು ಡಸ್ ನಾಟ್ ಬಿಲಾಂಗ್ಸ್ ಟು z ಬರುತ್ತೆ, ಈ ರೂಟ್ ಟರ್ಮ್ಸ್ ಬರುತ್ತೆ ಸಾಲ್ವ್ ಮಾಡಕ್ ಹೋದಾಗ. ಹಾಗಾದ್ರೆ ಎಫ್ ಏನು? 1 ಫಂಕ್ಷನ್ ಆಯ್ತು. ಗೊತ್ತಾಗ್ತಿದ್ಯಾ? ಇದೆಲ್ಲ ಸೈಡ್ ವರ್ಕ್, ಇದು ನೀಟಾಗಿ ನೀನು ಕೋಡ್ ಮಾಡ್ಕೋಬೇಕು. ಎಸ್, ಆಂಟು ಫಂಕ್ಷನ್ ಅಲ್ಲಿದ್ದೀವಿ. ಪ್ರಾಕ್ಟಿಕಲ್ ಆಗಿ ಕಳಿಯೋಣ ದಯವಿಟ್ಟು. ಇದು x1 ಪ್ಲಸ್ ಅಲ್ಲಿ 1 ಹಾಕಿದಾಗ ಇಲ್ಲಿಗೆ ಹೋಗುತ್ತೆ. 2 ಹಾಕಿದಾಗ ಸಮ್ವೇರ್ ಎಲ್ಲೋ 8 ಇರುತ್ತೆ, 2ಕ್ಕೆ 8 ಆಗುತ್ತೆ. 3 ಹಾಕಿದಾಗ ಸಮ್ವೇರ್ ಎಲ್ಲೋ 27 ಇರುತ್ತೆ, 27ಗೆ ಹೋಗುತ್ತೆ. ನಿಮ್ಗೆಲ್ಲರಿಗೂ ಅನಿಸ್ತಾ ಇದೆ ಮತ್ತೆ ಇಲ್ಲಿ ಯಾಕೋ ನಂಬರ್ಸ್ ಮಿಸ್ ಆಗ್ತಿದೆ ಅಲ್ವಾ? ಸರ್ -1 ಹಾಕಿ ಸರ್, ಸಮ್ವೇರ್ ಅಲ್ಲೆಲ್ಲ -1 ಇರುತ್ತೆ, -1ಗೆ ಹೋಗುತ್ತೆ ಅಷ್ಟೇ. ಸರ್ -2 ಹಾಕಿ ಸರ್, -2 ಹಾಕಿದಾಗ ಅದು ಅಷ್ಟೇ -8 ಎಲ್ಲೋ ಇರುತ್ತೆ, -8ಗೆ ಹೋಗುತ್ತೆ ಅಷ್ಟೇ. ಅಬ್ಬೋ, ಹೌದು ನೋಡಿ, ಬಹುತ ಚಹೈ. ಯಾಕೋ ಈ ನಂಬರ್ಸು ಮತ್ತೆ ಯಾವುದಕ್ಕೆ ಇಮೇಜಸ್ ಆಗ್ತಿಲ್ಲ. ಹೌದು ಸರ್, ಖಂಡಿತವಾಗ್ಲು. ಯಾವ ಸರ್ ಇದು? ಅದಕ್ಕೆ ನಾವೇನು ಮಾಡ್ತೀವಿ, ಕೋಡೊಮೈನನ್ನು ಫಸ್ಟ್ ಬರ್ದಾಕ್ತೀವಿ. ಕೋಡೊಮೈನ್ ಆಫ್ ಎಫ್ ಅಂತ ಸ್ಪಷ್ಟವಾಗಿ ಬರೀಬೇಕು. ಏನದು? ಈಸ್ ಸೆಟ್ ಆಫ್ ಆಲ್ ಇಂಟಿಜರ್ಸ್, ಅಂದರೆ ಸೆಕೆಂಡ್ ಸೆಟ್ ಅದು. ಹೌದಾ? ಮತ್ತೆ ರೇಂಜನ್ನು ನಾವು ಸಪ್ರೇಟಾಗಿ ಬರೀತೀವಿ. ಅದೇನದು? ರೇಂಜ್ ಆಫ್ ಎಫ್ ಅಂತ ಬರೀಬೇಕು. ಏನದು? ಸೆಟ್ ಆಫ್ ಇಂಟಿಜರ್ಸ್, ಇಲ್ಲಿ ನೋಡಿ, ಆಫ್ ದಿ ಫಾರಮ್. ಎಸ್, ಇವಾಗ ಸಿಕ್ಕಾಕೊಂಡ್ಬಿಡ್ತೀನಿ. 1 ತಗೊಂಡಾಗ 1³ 2 ತಗೊಂಡಾಗ 8 3 ತಗೊಂಡಾಗ 27. ಅದೇ ಥರ -1 ತಗೊಂಡಾಗ -1. ಹೌದಾ? ಬೋರ್ಡ್ ಕ್ಯಾನ್ಸಲ್ ಅಂದ್ರೆ ಕೆಳಗೆ ಬರೀತೀನಿ, ನೀನು ಹಂಗೆ ಬರೀಬೇಡ. -2 ತಗೊಂಡಾಗ -8 -3 ತಗೊಂಡಾಗ -2. ಇದೇ ರೀತಿ ಹೋಗ್ತಾ ಇದೆ. ಸೆಟ್ ಆಫ್ ಇಂಟೀಜರ್ಸ್ ಆಫ್ ದಿ ಫಾರಮ್ ಅಂತಾನೆ ಬರೀಬೇಕು. ಇವೇ ಬರೋದು. ನೀನು ಎಷ್ಟು ಎಲಿಮೆಂಟ್ಸ್ ಆರ್ ತಗೋ, ಇಂಥವೇ ಬರ್ತವೆ ನಿನಗೆ. ಆದರೆ ನಿನಗೆ ಅನಿಸ್ತಾ ಇದೆ ಎಲ್ಲೋ ಕೆಲವೊಂದು ಕೋಡೊಮೈನ್ ಇರತಕ್ಕಂಥ ಎಲಿಮೆಂಟ್ಸ್ ರೇಂಜಲ್ಲಿ ಬಂದಿಲ್ಲ ಅಂತ. ಹೌದು, ಖಂಡಿತವಾಗ್ಲೂ ಅನ್ಸೋದೇನು 100% ಇಲ್ಲ. ಹಾಗಾದರೆ ಇನ್ನು ನಿನಗೆ ಕನ್ಫ್ಯೂಷನ್ ಆಗೋಯ್ತು. ಏನಂತೆ? ರೇಂಜ್ ನಾಟ್ ಈಕ್ವಲ್ಸ್ ಟು ಕೋಡ್. ಒಂದು ಎಲಿಮೆಂಟ್ ಕಡಿಮೆ ಇದ್ರೂ ಸಾಕು. ಅಲ್ಲಿಗೆ ಕನ್ಕ್ಲೂಷನ್ ಏನು ಬರೀಬೇಕಪ್ಪ ಅಂದರೆ, ರೇಂಜ್ ಆಫ್ ಎಫ್ ನಾಟ್ ಈಕ್ವಲ್ಸ್ ಟು ಕೋಡೊಮೈನ್ ಆಫ್ ಎಫ್ ಅಂತ ಬರೆದು ಎಫ್ ಈಸ್ ನಾಟ್ ಆನ್ ಟು ಅಂತ ಪ್ರೂವ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಎಸ್ ಇಲ್ಲಿ ಒಂದು ಫ್ಯೂ ಎಕ್ಸಾಂಪಲ್ಸ್ಗೆ ನಿಲ್ಲಿಸ್ತಾ ಇದ್ದೀನಿ. ಅಂದರೆ ಐ ಥಿಂಕ್ ನಾನು 4-5 ಪ್ರಾಬ್ಲಮ್ಸ್ ಕೂಡ ಮಾಡಿಲ್ಲ. ನೀವು ಎಕ್ಸಾಮ್ಸ್ ಬರೆದ್ಬಿಟ್ಟು ಏನೋ KAS ಎಕ್ಸಾಮ್ಸ್ ಥರ ಫೀಲ್ ಆಗಿಬಿಟ್ಟಿರ್ತಾರೆ. ನೋಡೋ ಇಂಟ್ರೆಸ್ಟ್ ಇರ್ಬೋದು, ಇಲ್ಲದೆ ಇರ್ಬೋದು. ಆದರೆ ಒಂದು ರಿಕ್ವೆಸ್ಟ್, ನಾವೇನೋ ಕೋವಿಡ್ ಪ್ರೋಟೋಕಾಲ್ಗೆ ಭಯಪಟ್ಟು ಇಷ್ಟ ಇದ್ದರೆ ಬರ್ಬೋದು, ಇಲ್ಲಾಂದರೆ ಬೇಡ ಅಂತ ಹೇಳಿದ್ವಿ. ಕೆಲವರು ನಿಜವಾಗ್ಲೂ ಪ್ರಾಬ್ಲಮ್ ಇದ್ದುಬಿಟ್ಟಿದ್ರೆ, ಕೆಲವರು ಪ್ರಿಪರೇಷನ್ ಆಗದಿರಿದ್ದುಬಿಟ್ಟಿದ್ರೆ ನಮಗೆ ಆ ವಿಚಾರ ಗೊತ್ತಾಗುತ್ತೆ. ನಾವು ಆ ಕಾನ್ಸೆಪ್ಟ್ ಮೇಲೆ ಪ್ರೆಷರ್ ಹಾಕಿ ಮತ್ತೆ ಕರೆಸ್ಕೊಳ್ಳೋದು ಬೇಡ, ನಾವು ಮಾಡಿರ್ತಕ್ಕಂಥ ಕಂಡೀಷನ್ಸ್ ವೈಲೆಂಟ್ ಆಗುತ್ತೆ ಅಂದ್ಬಿಟ್ಟಿದ್ವಿ. ದಯವಿಟ್ಟು
ನಿನ್ನ ಕಂಡೀಷನ್ಸ್ ಚೆನ್ನಾಗಿದ್ರೆ ಎಕ್ಸಾಮ್ ಇನ್ ಯಾವಾಗ ಕಾಲ್ ಮಾಡಿದಾಗ ದಯವಿಟ್ಟು ಬರೀ ಅಟ್ಲೀಸ್ಟ್ ಕ್ವಶನ್ ಪೇಪರ್ಸ್ಗೆ ಆನ್ಸರ್ ಮಾಡು. ಬಂದಿರ್ತಕ್ಕಂಥವ್ರ ಎಕ್ಸಾಮ್ಗೆ ಅವ್ರಿಗೊಂದು ಗ್ರಿಪ್ ಸಿಗುತ್ತೆ. ಎಸ್ ನಾನು ಇಷ್ಟು ದಿವಸ ಮಾಡಿದ್ದನ್ನು ಇಷ್ಟು ಕಳಿತಿದ್ದೀನಿ ಅಂತ ಅವ್ರಿಗೆ ಮಾರ್ಕ್ಸಲ್ಲಿ. ನೀನು ಬರ್ದಾರನ್ನ ಅಪ್ಸೆಟ್ ಆಗಿ ಥಿಂಕ್ ಮಾಡಬೇಡ. ನೀನು ನೆಕ್ಸ್ಟು ಏನಕ್ಕೂ ತಪ್ಪಿಸ್ಕೊಳಕ್ಕೆ ಹೋಗ್ಬೇಡ. ಈ ಕ್ಲಾಸಲ್ಲಿ ಎಂಡ್ ಮಾಡ್ತೇನೆ, ಕೇಳೋ ಪ್ರೊಸೀಜರಲ್ಲಿ ಇಲ್ಲ ನೀವು.